दुःखित्वं नान्यथात्मनः नैव ह्यन्यस्य दाहादौ अन्यो दुःखी भवेत् क्वचित् दाहच्छेदविनाशेषु दुःखित्वन्नान्यथात्मनः नैव ह्यन्यस्य दाहादौ दुःखी भवेत् क्वचित् दाहच्छेदविनाशेषु दुःखित्वं न अन्यथा आत्मनः न एव हि अन्यस्य दाहादौ अन्यः दुःखी भवेत् क्वचित् ಇಲ್ಲಿ ಅಧ್ಯಾಸ ಅಂತ ಒಂದು ಇಲ್ಲದೆ ಹೋದ್ರೆ ತಪ್ಪುಳಿಕೆ ಅಂತ ಇಲ್ಲದೆ ಹೋದ್ರೆ ಅಥವಾ ಅಭಿಮಾನ ಅಂತ ಇಲ್ಲದೆ ಹೋದ್ರೆ ಆತ್ಮನಿಗೆ ದುಃಖವಾಗೋ ಕಾರಣ ಇಲ್ಲ. ಅಭಿಮಾನದಿಂದ ಅಭಿಮಾನಕ್ಕೆ ಕಾರಣ ಅಧ್ಯಾಸ, ದುಃಖಕ್ಕೆ ಕಾರಣ ಅಭಿಮಾನ, ಅಭಿಮಾನಕ್ಕೆ ಕಾರಣ ಅಧ್ಯಾಸ. ಅನ್ಯಥಾ ಅಂದ್ರೆ ಅಭಿಮಾನವೂ ಇಲ್ಲ ದುಃಖವೂ ಇಲ್ಲ ಅಂತಾದ್ರೆ ದೇಹಚ್ಛೇದ ವಿನಾಶೇಷು ದೇಹದ ಛೇದ ಕತ್ತರಿಸುವಿಕೆ ವಿನಾಶ ನಾಶವಾಗುವುದು ಇಂಥ ಬದಲಾವಣೆ ಆಗೋದು ಈ ಜಾಗದಲ್ಲಿ ಈ ಸಂದರ್ಭದಲ್ಲಿ ಆತ್ಮನಿಗೆ ದುಃಖಿತ್ವ ಆಗಲೇಬಾರ್ದಾಗಿತ್ತು. ಅಭಿಮಾನ ಇದ್ದಾಗ ಮಾತ್ರ ಆಗತ್ತೆ, ಅಧ್ಯಾಸ ಇದ್ದಾಗ ಮಾತ್ರ ಆಗತ್ತೆ ಅಂತ ಆದ್ರಿಂದ ಅದು ಇಲ್ಲದೆ ಹೋದ್ರು ಆಗೋಲ್ಲ ಅಂದ್ರೆ ಆಗತ್ತೆ ಅಂದ್ರೆ ಯಾವಾಗ ಆಗಲೇಬೇಕಾಗಿತ್ತು. ದುಃಖಿತ್ವ ಅನ್ಯಥಾ ಬೇರೆ ರೀತಿ ಇದೆ. ಅಭಿಮಾನವಿಲ್ಲದೆ ಅಧ್ಯಾಸವಿಲ್ಲದೆ ಹೋದ್ರೆ ದುಃಖಿತ್ವ ಆತ್ಮನಿಗೆ ಆಗೋದೇ ಇಲ್ಲ. ಅಭಿಮಾನವಿದ್ದಾಗ ಮಾತ್ರ ದುಃಖಿತ್ವ, ಅಧ್ಯಾಸ ಇದ್ದಾಗ ಮಾತ್ರ ದುಃಖಿತ್ವ. ಅನ್ಯಥಾ ನ ಆತ್ಮನಃ ಇಲ್ಲದೆ ಹೋದ್ರೆ ಆತ್ಮನಿಗೆ ದುಃಖಿತ್ವ ಆಗೋಲ್ಲ. ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ನಾವು ಒಂದು ಮನೆ ಇಟ್ಕೊಂಡಿರ್ತೀವಿ, ಅಭಿಮಾನ ಪಟ್ಕೊಂಡು ನಮ್ಮ ಮನೆ ಅಂತ ಇಟ್ಕೊಂಡು ತುಂಬಾ 10-20-30% ಇರ್ತೀವಿ. ಏನೋ ಒಂದು ಕಾರಣಕ್ಕೆ ನಾವು ಒಳ್ಳೆ ಮನೆ ಕೊಂಡ್ಕೊಡ್ತೀವಿ, ಆ ಮನೆ ಹೋಗ್ಬಿಡ್ತೀವಿ. ಈಗ ನಾವು ಒಂದು 2 ದಿವಸಕ್ಕೆ ಒಂದು ತೆಂಗಿನ ಮರ ಬಿಟ್ಟು ಭಾಗ ಹೊಡೆದೋಗ್ಬಿಡ್ತೀವಿ. ಆ ಮನೆ ನಮಗೆ ನಾವು ಕೊಟ್ಟ ಮೇಲೆ ಹೊಡೆದಿರ್ತಾರಪ್ಪ ಅಂತ ಸಂತೋಷ ಆಗುತ್ತೆ ಹೊರತು ನಮ್ಗೆ ದುಃಖವೇ ಆಗಲ್ಲ. ಯಾಕೆ ಹೇಳಿ? ಅಭಿಮಾನ ಬಿಟ್ಕೊಂಡ್ಬಿಟ್ಟಿದ್ವಿ, ಕೊಟ್ಟ ಮೇಲೆ ಅಭಿಮಾನ ಹೋಗ್ಬಿಡುತ್ತೆ. ಅಭಿಮಾನ ಹೋದ್ಮೇಲೆ ಆ ಮರ ಬಿದ್ದು ಆ ಮನೆ ಡ್ಯಾಮೇಜ್ ಆದ್ರೂ ನಮ್ಗೇನು ಆಗೋದೇ ಇಲ್ಲ. ಅದೇ ಕೊಡೋಕ್ ಮುಂಚೆ ಆಗಿದ್ರೆ, ನಮ್ದೇ ಆಗಿದ್ದಾಗ ಆಗಿದ್ರೆ ನಿಮ್ಗೆ ದುಃಖ ಆಗತ್ತೆ. ಇಲ್ಲೇ ಗೊತ್ತಾಗುತ್ತೆ ಅಭಿಮಾನದಿಂದ ದುಃಖವೇ ಹೊರತು ಒಡೆದು ಹೋಗೋದು 2 ಕಡೆಗೂ ಸಮಾನ. ಈ ಕೊಡೋಕ್ ಮುಂಚೆನೂ ಹೊಡೆದ್ರು, ಕೊಟ್ಟ ಮೇಲೆ ಹೊಡೆದ್ರು, ಹೊಡೆಯೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಅಂದ್ರೆ ಕೊಟ್ಟ ಮೇಲೆ ಹೊಡೆದ್ರೆ ದುಃಖ ಆಗಲ್ಲ, ಕೊಡೋಕ್ ಮುಂಚೆ ಹೊಡೆದ್ರೆ ದುಃಖ ಆಗತ್ತೆ. ಅಂದ್ರೆ ಏನಾಯ್ತು, ಕೊಡೋಕ್ ಮುಂಚೆ ಅಭಿಮಾನ ಇರುತ್ತೆ, ಕೊಟ್ಟ ಮೇಲೆ ಅಭಿಮಾನ ಹೋಗುತ್ತೆ. ಅಭಿಮಾನದಿಂದಲೇ ದುಃಖ. ಅಭಿಮಾನಕ್ಕೆ ಕಾರಣ ಅಧ್ಯಾಸ, ಅಧ್ಯಾಸ ತಪ್ಪುಳಿಕೆ. ಇಲ್ಲಿ ಅಧ್ಯಾಸಕ್ಕೂ ತಪ್ಪುಳಿಕೆಗೂ ವ್ಯತ್ಯಾಸ ಏನಂದ್ರೆ ಒಂದ್ ಕಡೆಯಿಂದ ಒಂದ್ ತಪ್ಪು ತಿಳ್ಕೊಂಡ್ರೆ ತಪ್ಪುಳಿಕೆ ಮಿಥ್ಯಾ ಜ್ಞಾನ ಭ್ರಾಂತಿ. ಅಧ್ಯಾಸದಲ್ಲಿ 2 ಕಡೆಯಿಂದಲೂ ಆಗಿರುತ್ತೆ, ಅನ್ಯೋನ್ಯಾಧ್ಯಾಸ. ಹಾಗಾದ್ರಿಂದ ಅನ್ಯಥಾ ಅಂದ್ರೆ ಆತ್ಮನಿಗೆ, ಆತ್ಮನಃ ಆತ್ಮನಿಗೆ, ಅನ್ಯಥಾ ಅಂದ್ರೆ ಮಿಥ್ಯಾ ಜ್ಞಾನ ಅಥವಾ ಅಧ್ಯಾಸ ಅಭಿಮಾನ ಇಲ್ಲವಾದರೆ ದಾಹಚ್ಛೇದ ವಿನಾಶ ದುಃಖಿತ್ವವೇ ಆಗಬಾರ್ದಾಯ್ತು. ಯಾಕೆಂದ್ರೆ ಅನ್ಯಸ್ಯ ದಾಹಾದು ದೇಹ ಸುಟ್ರೆ, ದೇಹ ಕತ್ತರಿಸ್ಕೊಂಡ್ರೆ ಅನ್ಯೋ ದುಃಖಿ ಇನ್ನೊಬ್ಬ ದುಃಖಿ ಆಗ್ತಾನೆ ಅಂದ್ರೆ ಅದು ಹೊಂದಲ್ಲ. ಯಾವುದೋ ಕತ್ತರಿಸಿ ಯಾವುದಕ್ಕೋ ಸುಟ್ಟಾದ್ರೆ ಇನ್ಯಾವನೋ ದುಃಖ ಪಡ್ತಾನೆ ಅಂದ್ರೆ ಅದು ಅಭಿಮಾನ. ಮಗನಿಗೆ ದುಃಖವಾಯ್ತು, ಪೆಟ್ಟಾಯ್ತು, ತೊಂದರೆ ಆಯ್ತು ಅಂತಂದು ಹೇಳಿ ಅಪ್ಪ ದುಃಖ ಪಟ್ಟ ಅಂದ್ರೆ ಅಪ್ಪನಿಗೆ ಅಭಿಮಾನ ಇದೆ ಅಂತ ಅರ್ಥ. ಅದೇ ಯಾರೋ ಹುಡುಗ ಎಲ್ಲೋ ಯಾರೋ ಕೊರೋನಾ ಬಂದು ಯಾರಿಗೋ ಎಲ್ಲೋ ಏನೋ ಆಗ್ತಾ ಇದೆ ಅಂತ ಡೆಲ್ಲಿಲಿ ಮಹಾರಾಷ್ಟ್ರದಿಂದ ಹೌದಾ ಅಂತೀವಿ ನಾವು. ನಮ್ಗೇನು ಅಂಥದ್ದು ಏನೋ ಅಲ್ಲ. ನಮ್ಮ ನೆಂಟರಿಗೆ ನಮ್ಮವ್ರಿಗೆ ಆದ್ರೆ ಹೌದಾ ನಿಮ್ಗೆ ಅವ್ರಿಗೆ ಬಂದಿದ್ಯಾ ಅಂತ ಗಾಬರಿಲಿ ಕೇಳ್ತೀವಿ. ಅದು ಸೀರಿಯಸ್ ನಮಗಿನ್ನು ಇದೇ ಆಗ್ಬಿಡುತ್ತೆ, ಭಯವೇ ಆಗ್ಬಿಡುತ್ತೆ. ಎಷ್ಟೆಷ್ಟರ ಮಟ್ಟಿಗೆ ಅಭಿಮಾನ, ಪ್ರೇಮ, ಸಂಘ ಇರುತ್ತೋ ಅಷ್ಟರ ಮಟ್ಟಿಗೆ ದುಃಖ, ಆಮೇಲೆ ಇದು ಕಷ್ಟಗಳು, ಸಂಘ ಎಲ್ಲೂ ಹೆಚ್ಚಾಗುತ್ತೆ. ಇದು ಪ್ರತ್ಯಕ್ಷ. ಇದು ಇದಕ್ಕೆ ಬಹಳ ತರ್ಕ ಮಾಡ್ಬೇಕಾಗಿದೆ. ಈ ಅನ್ಯಸ್ಯ ದಾಹ ಅಂದ್ರೆ ಒಂದು ದಾಹ ಸುಡೋದು, ಛೇದ ಕತ್ತರಿಸೋದು, ಇವುಗಳಿಂದ ಅನ್ನೋ ದುಃಖಿ ಭವೇತಿ ನಾ, ಇನ್ನೊಬ್ಬನ ದುಃಖಿ ಆಗ್ತಾನೆ ಅಂದ್ರೆ ಅದು ಯಾವತ್ತಿಗೂ ಹೊಂದಲ್ಲ. ಯಾವುದೋ ಒಂದಕ್ಕಾಗುವ ಕತ್ತರಿಸುವಿಕೆ ಮತ್ತು ಸುಡುವಿಕೆಯಿಂದ ಇನ್ಯಾವನೋ ದುಃಖಿ ಆಗ್ತಾನೆ, ಕಷ್ಟಪಡ್ತಾನೆ ಅಂದ್ರೆ ಅದು ಅಭಿಮಾನವಿಲ್ಲದೆ
ತಪ್ಪುವಿಕೆ ಇಲ್ಲದೆ ಸಾಧ್ಯವೇ ಇಲ್ಲ, ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದೇಹಕ್ಕಾಗುವ ಕತ್ತರಿಸುವಿಕೆ ಸುಡುವಿಕೆಯಿಂದ ಆತ್ಮನಿಗೆ ನೋವು ಸಂಕಟ ಕಷ್ಟ ದುಃಖ ಅಂತಂದ್ರೆ ಅಭಿಮಾನವಿಲ್ಲ ಆದದ್ದು ಅಂತ. ಆತ್ಮನಿಗೆ ಯಾಕೆ ಆಗೋಲ್ಲ ಅಂದ್ರೆ ಅಸ್ಪರ್ಶತ್ವಾತ್ ಅದೇಹತ್ವಾತ್ ನಾಹಂ ದಾಹ್ಯೋ ಯತಃ ಸದಾ ತಸ್ಮಾನ್ ಮಿಥ್ಯಾಭಿಮಾನೋತ್ಥಂ ಯುತೆ ಪುತ್ರೇ ಪಿತುರ್ಯಥಾ ಯತಃ ಅಹಂ ಅಸ್ಪರ್ಶತ್ವಾತ್, ಏಕೆಂದರೆ ನಾನು ಯಾವುದನ್ನು ತೆಗೆದುಕೊಳ್ಳದೇ ಇದ್ದವನಾಗಿರುವುದೆಂದು, ಯಾವುದನ್ನು ಮುಟ್ಟಿಸ್ಕೊಂಡಿಲ್ಲ ತೆಗೆದುಕೊಂಡಿಲ್ಲ. ನನ್ನ ಸ್ವರೂಪ ಅಸ್ಪರ್ಶ. ಅಸ್ಪರ್ಶಯೋಗೋ ವೈನಾಮ ಸರ್ವಸತ್ವ ಸುಖೋಧಿಕ ಅಂತ ಗೌಡಪಾದರು ಅಸ್ಪರ್ಶ ಸ್ವರೂಪ, ಯಾವುದಕ್ಕೂ ಅಂಟಿಕೊಳ್ಳದ. ನಿನ್ನೆ ಅಸಂಗ ಅಂತ ಬೃಹತ್ ಹೇಳುತ್ತೆ. ಅಸಂಗ ಅಂತ ಒಂದು ಅಂದ್ರೆ ಅಸ್ಪರ್ಶ ಅಂತ ಒಂದು ಇದೆ. ಯಾವುದಕ್ಕೂ ಮುಟ್ಟಿಕೊಳ್ಳದ ತೆಗೆದುಕೊಳ್ಳದ ಸಂಬಂಧವಿಲ್ಲದೆ ಇರತಕ್ಕಂತಹ ಸ್ವರೂಪ. ಮತ್ತು ದೇಹವೇ ಇಲ್ಲ, ಅದೇಹತ್ವ. ಯಾವ ಸ್ಥೂಲ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ. ನನಗೆ ಸೂಕ್ಷ್ಮ ದೇಹ ಮನಸ್ಸು ಪ್ರಾಣ ಇಂದ್ರಿಯ ಶಕ್ತಿ ಅವುಗಳು ಅಹಂ ಪ್ರತ್ಯಯ, ಅದೂ ನನ್ನ ಸ್ವರೂಪಕ್ಕೆ ಸೇರಿಲ್ಲ. ಸ್ಥೂಲ ದೇಹವೂ ನನಗೆ ಸೇರಿಲ್ಲ. ದೇಹವೇ ಇಲ್ಲವಾದ್ದರಿಂದಲೂ ಎರಡು ತಗೋಬೇಕು. ಸ್ಥೂಲ ದೇಹ ಸೂಕ್ಷ್ಮ ದೇಹ ಎರಡೂ ಇಲ್ಲವಾದ್ದರಿಂದಲೂ ಮತ್ತೆ ನನಗೆ ನಾನು ಅಸಂಗನಾಗಿರುವುದರಿಂದಲೂ ನನಗೆ ನಾಹಂ ದಾಹ್ಯ, ನಾನು ಸುಡಲ್ಪಡುವನಲ್ಲ, ನನಗೆ ಸುಡುವಿಕೆ ಎಂಬುದಿಲ್ಲ. ಇದನ್ನು ಮತ್ತೆ ಮತ್ತೆ ನಾವು ಮೆಲುಕಾಗ್ತಾ ಇರಬೇಕು. ನಮಗೆ ದೇಹದಲ್ಲಿ ಎಷ್ಟು ಮಟ್ಟಿಗೆ ಅಭಿಮಾನ ಬಂದ್ಬಿಟ್ಟಿದೆ ಅಂದ್ರೆ ಉಪ್ಪಿನಕಾಯಿ ಉಪ್ಪು ಖಾರ ಊರಿದಷ್ಟು ಊರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಂದು ಸಣ್ಣ ದೇಹದ ವ್ಯತ್ಯಾಸಕ್ಕೂ ನಾವು ತುಂಬಾ ಒದ್ದಾಡ್ತೀವಿ. ಒಂದು ಮಂಡಿ ನೋವಾದ್ರೆ, ತಲೆ ನೋವಾದ್ರೆ, ಹೊಟ್ಟೆ ನೋವಾದ್ರೆ, ಹಲ್ಲು ನೋವಾದ್ರೆ, ಏನೇ ಒಂದಾದ್ರೂ ಅವತ್ತೆಲ್ಲ ಫುಲ್ ನಿಮ್ಗೆ ಮೂಡ್ ಆಫ್, ನಾವು ಫುಲ್ ಕೊಲಾಪ್ಸ್ ಆದಂಗೆ ಆಗ್ಬಿಡ್ತೀವಿ. ಏನು ಮುಖದಲ್ಲಿ ಇದೇ ಇರಲ್ಲ, ಸಪ್ಪಿಯಾಗಿರ್ತೀವಿ, ಕಳೆನೇ ಇರಲ್ಲ, ಏನು ಬೇಡ, ಪ್ರಪಂಚವೇ ಬೇಡ ಅನ್ನೋಷ್ಟು ಮಟ್ಟಿಗೆ ಆಗ್ಬಿಡ್ತೀವಿ. ಒಂದು ರೀತಿ ದೇಹದ ವಿಕಾರನ ದೇಹಕ್ಕೆ ನಾವು ಸಾಧನೆ, ದೇಹ ಇಟ್ಕೊಂಡೆ ಸಾಧನೆ ಮಾಡಬೇಕಾಗಿರೋದ್ರಿಂದ, ದೇಹದಲ್ಲೇ ಮನಸ್ಸು ಬುದ್ಧಿ ಕೆಲಸ ಮಾಡೋದ್ರಿಂದ ದೇಹ ಸರಿ ಇದೆ ಇದ್ದಾಗ ಆಗಲ್ಲ ಅನ್ನೋ ಸರಿ. ಆದ್ರೆ ಎಷ್ಟೋ ಮಟ್ಟಿರೋದಕ್ಕೆ ಅದು ವಿವೇಕ ತಂದ್ಕೋಬಹುದು. ಅತಿಯಾದ ಮಟ್ಟಕ್ಕೆ ಏನು ಮಾಡೋಕ್ಕಾಗಲ್ಲ. ಒಂದು ಸಾಮಾನ್ಯ ಮಟ್ಟದ ನೋವು, ಉರಿ, ಕಡಿತ, ದುಃಖ, ಕಷ್ಟ ಹಾಗೆ ಸಹಿಸ್ಕೋಬಹುದು. ಯಾಕಂದ್ರೆ ಮುಮುಕ್ಷುವಿಗೆ, ಸಾಧಕನಿಗೆ ಈ ಸಾಮಾನ್ಯ ಕಟ್ಟಿಟ್ಟ ಬುದ್ಧಿ ಇದ್ದೇ ಇರುತ್ತೆ. ದೇಹಾಭಿಮಾನವಿಲ್ಲ ಇರುವವರಿಗೆಲ್ಲರಿಗೂ ಇದು ಇದ್ದೇ ಇರುತ್ತೆ. ಕಷ್ಟ, ದುಃಖ, ಭಯ, ಇದು ದ್ವಾಹ, ನೋವು, ಇದು ಇದ್ದೇ ಇರುತ್ತೆ. ಅದ ಮುಮುಕ್ಷು ಆದವನು ಅದನ್ನ ಉದಾಸೀನ ಮಾಡಬೇಕು, ಆದಷ್ಟು ಅದು ಹಚ್ಕೋಬಾರ್ದು. ದೇಹಕ್ಕೆ ಇದು ಸ್ವಭಾವ, ಸಂಸಾರ ದುಃಖಮಯ, ಶರೀರ ರೋಗಮಯ ಅನ್ನೋದನ್ನ ಪದೇ ಪದೇ ಜ್ಞಾಪಿಸ್ಕೊಂಡು ಆದಷ್ಟು ಇಟ್ಕೊಳ್ದೇ ಇದ್ದಾನೆ. ತೀರಾ ಆಗದೇ ಇರೋಷ್ಟು ಮಟ್ಟದಾದ್ರೆ ಏನು ಮಾಡೋಕ್ಕಾಗಲ್ಲ. ಅವನು ಕೂಡ ಅವಾಗ ಚಿಕಿತ್ಸೆ ಮಾಡ್ಕೊಳ್ಳೇಬೇಕು. ಅಷ್ಟೊತ್ತು ಅವಾಗ ತತ್ವ ಚಿಂತನೆ ಬಿಡ್ಲೇಬೇಕು. ಅದು ಬಿಟ್ಟು ಹೋಗುತ್ತೆ, ಬಿಡ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಬಿಟ್ಟು ಹೋಗುತ್ತೆ, ಮಾಡೋಕ್ಕಾಗಲ್ಲ. ಆದ್ರೆ ಅಲ್ಪ ಮಟ್ಟದ ನೋವು, ಉರಿ, ಕಡಿತ, ದುಃಖ, ಕಷ್ಟ ಅಂತ ಆದಾಗ ಅದನ್ನು ಉದಾಸೀನ ಮಾಡಿ ಆತ್ಮಚಿಂತನೆಗೆ ಜಾಸ್ತಿ ನಾವು ಮನಸ್ಸನ್ನು ಹಚ್ಕೊಂಡ್ರೆ ಮರ್ತೋಗ್ಬಿಡುತ್ತೆ. ಇದು ಜ್ಞಾಪಕವೇ ಆಗಲ್ಲ. ಅದಕ್ಕೆ ಅಹಂ ಅಸ್ಪರುಷತ್ವಾದ್, ನಾನು ಯಾವ್ದು ನಮಗೆ ಮಮ ಅಸ್ಪರುಷತ್ವಾದ ಪ್ರತ್ಯಯಕ್ಕೆ ಷಷ್ಠಿ ಬರಬೇಕು. ಆದರೂ ಅದು ನನ್ನ ಸ್ವರೂಪವನ್ನ ಅವರು ಮನಸ್ಸಿಟ್ಕೊಂಡು ಹೇಳ್ತಾ ಇರೋದಾದ್ರಿಂದ ನನ್ನ ಸ್ವರೂಪವು ಯಾವುದಕ್ಕೂ ತೆಗೆದುಕೊಂಡಿಲ್ಲವಾದ್ದರಿಂದಲೂ, ನನಗೆ ನಿಜವಾಗಿ ದೇಹವೂ ಇಲ್ಲವಾದ್ದರಿಂದಲೂ ನಾನು ಎಂದಿಗೂ ದಾಹ್ಯನಲ್ಲ. ದಾಹ್ಯ ಅಂದರೆ ಸುಡಲ್ಪಡುವವನಲ್ಲ. ಸುಡಲ್ಪಡುವವನಲ್ಲ ಉಪಲಕ್ಷಣ. ಸುಡೋಕ್ಕಾಗಲ್ಲ, ಕಡಿಯೋಕ್ಕಾಗಲ್ಲ, ಒದ್ದೆ ಮಾಡೋಕ್ಕಾಗಲ್ಲ, ಏನು ಗಾಯ ಮಾಡೋಕ್ಕಾಗಲ್ಲ, ಏನನ್ನೂ ಮಾಡೋಕ್ಕಾಗಲ್ಲ. ದೇಹ ಸಂಬಂಧವಾದ ಯಾವ ಕಷ್ಟವನ್ನು ನನ್ನ ಸ್ವರೂಪಕ್ಕೆ ಅಂಟಿಸೋಕ್ಕಾಗಲ್ಲ. ಹಾಗೆ ಹೇಗಪ್ಪ ಅಂದ್ರೆ ಪುತ್ರೇ ಮೃತೆ ಯಥಾ ಪಿತುಃ ದುಃಖ. ಮಗ ಸತ್ರ
ಹೇಗೆ ತಂದೆಗೆ ದುಃಖ ಅಲ್ಲ, ತಂದೆ ನನ್ನ ಮಗ ಅಂತ ಅಭಿಮಾನ ಪಟ್ಟ ತಂದೆಗೆ ಮಾತ್ರ ದುಃಖ. ಅದೇ ತಂದೆಯೇ ವಿವೇಕಿಯಾಗಿ ಸನ್ಯಾಸಿಯಾಗಿ ಹೊರಟೋಗ್ಬಿಟ್ಟ ಅಂದ್ಕೊಳ್ಳಿ, ಸನ್ಯಾಸಿ ಹೊರಟು ಜ್ಞಾನಿ ಆಗ್ಬಿಟ್ಟ ಅಂದ್ಕೊಳ್ಳಿ, ನಿಮ್ಮ ಮಗ ಹೋದಂತ ನನಗೆ ಏನು ಅನ್ಸೋದೇ ಇಲ್ಲ. ಸಾಮಾನ್ಯವಾಗಿ ಮಗನ ಅಭಿಮಾನ ಅಟ್ಯಾಚ್ಮೆಂಟ್ ಬಹಳ ಇರುತ್ತೆ. ಆದ್ರೆ ತುಂಬಾ ಅಭಿಮಾನಿ ಕೃಷ್ಣಸ್ವಾಮಿ ಇರೋಂಥವರಿಗೆ ಮಗ ಹೋಗಿದ್ದಾಗಲೂ ಕೂಡ ಯಾರೋ ಅಯ್ಯೋ ನಿಮ್ಮ ಮಗ ಹೋಗ್ಬಿಟ್ಟಲ್ಲ ಕಳ್ಕೊಂಡ್ಬಿಟ್ಟ, ಏನ್ ಮಾಡಕ್ಕಾಗತ್ತೆ, ಅವನ ಆಯುಷ್ಯ ಅಷ್ಟಿತ್ತು, ಅವನು ಹೋದ ಅಂತ ಅವರೇ ಸಮಾಧಾನ ಮಾಡ್ತಿತ್ತು ಬಂದವರಿಗೆ. ಎಣ್ಣೆ ಮುಗಿದ ಮೇಲೆ ದೀಪ ಆರೋಯ್ತು ಅಂತಂದ್ರೆ ಅಳೋಕ್ಕ ವಿಷಯ ಅದು. ಎಣ್ಣೆ ಮುಗಿದೊಂದು ದೀಪ ಆರು ಹೋಗಿ ಹೋಗುತ್ತೆ, ಹಾಗೆ ಅವನ ಆಯುಷ್ಯ ಹೋದ ಅಂತ. ಅಂಥ ವಿವೇಕ ಪ್ರಜ್ಞೆ ಎಷ್ಟು ಜನಕ್ಕಿರುತ್ತೆ, ತುಂಬಾ ಕಷ್ಟ. ಆದ್ರೆ ಮಗನ ಅಭಿಮಾನ ಇಟ್ಕೊಂಡ ತಂದೆಗೆ ಮಗನಿಗಾದಂತಹ ವ್ಯತ್ಯಾಸದಿಂದ ಹೇಗೆ ದುಃಖವೋ ಸಂತೋಷವೋ ಆಗುತ್ತದೆಯೋ, ಅದೇ ಮಗನಿಗೆ ಏನೇ ಆದ್ರೂ ಅದ್ರ ಮೇಲೆ ಅಭಿಮಾನ ಇದೆ ಅಂತ ಬೇರೆಯವರಿಗೆ ಅದ್ರ ಹೇಗೆ ಏನು ಆಗೋದೇ ಇಲ್ಲೋ ನೋಡಿ. ನನ್ನ ಮಗ ರ್ಯಾಂಕ್ ಬಂದ ಅಂತ ಹೇಳಿ ನನ್ಗೆ ಸಂತೋಷ ಆದ್ರೆ ನನ್ನ ಶತ್ರುವಿಗೆ ದುಃಖ ಕಾರಣ ಆಗ್ಬಿಡುತ್ತೆ. ರ್ಯಾಂಕ್ ಬಂದಿರೋದು ದುಃಖ ಕಾರಣವೋ ಸುಖ ಕಾರಣವೋ ಅಂತ ಕೇಳಿದ್ರೆ, ಅವನು ಅಭಿಮಾನ ಇಟ್ಕೊಂಡವನಿಗೆ ಪ್ರೀತಿ ಇಟ್ಕೊಂಡವನಿಗೆ ಸಂತೋಷ ಕಾರಣ, ಅವನನ್ನು ದ್ವೇಷ ಮಾಡುವವನಿಗೆ ಅದೇ ದುಃಖ ಕಾರಣ. ರಾಗದ್ವೇಷವೇ ಮನುಷ್ಯನಿಗೆ ಸುಖ ದುಃಖ ಕಾರಣವೇ ಹೊರತು ವಸ್ತುತಃ ಸುಖ ದುಃಖ ಆಗೋದೇ ಇಲ್ಲ. ರಾಗ ಅನುರಾಗ ಪ್ರೀತಿ ಇಟ್ಕೊಂಡ್ರೆ ಸುಖವೋ ದುಃಖವೋ ಆಗುತ್ತೆ. ಹಾಗೆ ದ್ವೇಷ ಇಟ್ಕೊಂಡಾಗ್ಲೂ ಸುಖವೋ ದುಃಖವೂ ಆಗುತ್ತೆ. ದ್ವೇಷ ಇಟ್ಕೊಂಡಾಗ್ಲೂ ದ್ವೇಷ ಇಟ್ಕೊಂಡವನ ವ್ಯಕ್ತಿಗೆ ಏನಾದ್ರೂ ತೊಂದರೆ ಆದ್ರೆ ಸುಖ ಆಗ್ಬಿಡುತ್ತೆ. ಹಾಗೆ ದ್ವೇಷ ಮಾಡ್ತಾ ಇರೋ ವ್ಯಕ್ತಿಗೆ ಸಂತೋಷವಾದ ಅವನು ಲಾಠಿ ಬಂದ್ಬಿಟ್ರೆ ಇವ್ನು ದುಃಖ ಆಗ್ಬಿಡುತ್ತೆ. ರಾಗದ್ವೇಷಗಳು ದುಃಖ ಕಾರಣ ಸುಖ ಕಾರಣ ಹೊರತು ಬರೀ ಕ್ರಿಯೆ ಘಟನೆ ಸುಖ ದುಃಖ ಕಾರಣ ಅಲ್ಲ, ಅಥವಾ ಬರೀಗೆ ದೇಹಕ್ಕಾಗುವಂತಹ ಬದಲಾವಣೆಯೂ ಕಾರಣ ಅಲ್ಲ. ಅಲ್ಲಿ ಅಭಿಮಾನ ಕಾರಣ, ಅಭಿಮಾನಕ್ಕೆ ಹಿಂದೆ ಅಜ್ಞಾನ ಅಥವಾ ಮಿಥ್ಯಾಜ್ಞಾನ ಅಧ್ಯಾಸ ಅದು ಕಾರಣ. ಅದನ್ನು ಹೇಳ್ತಾ ಇದ್ದಾರೆ. ನಾನು ವಸ್ತುತಃ ಯಾವುದರಲ್ಲಿಯೂ ಸಂಘವಿಲ್ಲದವನು, ಮುಟ್ಟುಕೊಳ್ಳದವನು, ಅಂಟಿಕೊಳ್ಳದವನಾಗಿರೋದ್ರಿಂದಲೂ, ನಾನು ದೇಹವೇ ಇಲ್ಲದೆ ಇರುವಂಥವನಾಗಿರೋದ್ರಿಂದಲೂ ಎಂದೆಂದಿಗೂ ನಾನು ಸುಡಲ್ಪಡುವವನಲ್ಲ, ಸುಡಿಸಿಕೊಳ್ಳುವವನಲ್ಲ. ಇದು ಅನುಸಂಧಾನ ಮಾಡಬೇಕು. ಇದನ್ನು ಪ್ರತಿನಿತ್ಯ ನಾವು ಮೆಲುಕು ಹಾಕ್ಬೇಕು ಮತ್ತೆ ಮತ್ತೆ ಮತ್ತೆ. ಯಾಕೆಂದ್ರೆ ಇದು ಬಹಳಷ್ಟು ದಿವಸದ ಅಭಿಮಾನದಿಂದಲೇ ದೇಹಾಭಿಮಾನ ಊದ್ಕೊಂಡಿರೋದು. ಅದಕ್ಕೆ ಅಷ್ಟೇ ಆಂಟಿ ವರ್ಕ್ ಮಾಡಬೇಕು. ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಪದೇ ಪದೇ ಜ್ಞಾಪಿಸ್ಕೊಳ್ತಾ ಇರಬೇಕು. ಇದಕ್ಕಾಗುವಂತಹ ಏರುಪೇರುಗಳಿಂದ ನಾವು ನಿರ್ಲಿಪ್ತತೆಯನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಅಟ್ಯಾಚ್ಮೆಂಟ್ ಕಮ್ಮಿ ಮಾಡ್ಕೋಬೇಕು. ಎಷ್ಟೆಷ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡ್ಕೊಳ್ತೀವೋ ಅಷ್ಟೆಷ್ಟು ದುಃಖ, ಕಷ್ಟ, ಭಯ ಎಲ್ಲ ಬರ್ತಾನೆ ಇರುತ್ತೆ. ಎಷ್ಟು ಅಭಿಮಾನ ಬಿಟ್ಕೊಂಡು ಹೋಗ್ತೀವೋ ಅಷ್ಟು ನಿರಾಯಾಸವಾಗಿ ನಿರಾಳವಾಗಿ ಆನಂದವಾಗಿರ್ತೀವಿ. ಈ ಪೂರ್ತಿ ಬಿಟ್ಟವನಿಗೆ ಸನ್ಯಾಸಿ ಹೆಸರು. ಕಾವಿ ಬಟ್ಟೆ ಹುಟ್ಟವನಲ್ಲ. ಕಾವಿ ಬಟ್ಟೆ ಹುಟ್ಟುವುದು ವ್ಯವಹಾರಕ್ಕೆ ಹೊರತು ಯಾರಿಗೆ ಕಿಂಚಿತ್ತು ಅಭಿಮಾನವಿಲ್ಲವೋ, ಯಾರಿಗೆ ಕಿಂಚಿತ್ತು ಸಂಘವಿಲ್ಲವೋ, ಕಿಂಚಿತ್ತು ಅಭಿಮಾನ ಮೋಹ ಇಲ್ಲವೋ ಅವನು ಸನ್ಯಾಸಿ. ಅವನು ಬಿಳಿ ಬಟ್ಟೆ ಹುಟ್ಟುವುದು ಸನ್ಯಾಸಿಯೇ, ಕಪ್ಪು ಬಟ್ಟೆ ಹುಟ್ಟಿದ್ದು ಸನ್ಯಾಸಿ. ಸನ್ಯಾಸ ಅನ್ನೋದು ಮನಸ್ಸಿನ ಧರ್ಮವೇ ಹೊರತು ದೇಹದ ಧರ್ಮ ಅಲ್ಲ. ಅದು ಬಟ್ಟೆಯ ಧರ್ಮವೂ ಅಲ್ಲ ಸನ್ಯಾಸ ಅನ್ನೋದು. ಹಾಗಾದ್ದರಿಂದ ಎಷ್ಟೆಷ್ಟರ ಮಟ್ಟಿಗೆ ನಾವು ಸಂಘವನ್ನು, ಪ್ರೀತಿಯನ್ನು, ಅಭಿಮಾನವನ್ನು ಕಮ್ಮಿ ಮಾಡ್ಕೊಂಡು ಹೋಗ್ತೀವೋ ಅಷ್ಟೆಷ್ಟು ಮಟ್ಟಿಗೆ ನಾವು ನಿರಾಯಾಸವಾಗಿ ನಿರಾಳವಾಗಿ ಶಾಂತ ಆನಂದವಾಗಿರ್ತೀವಿ. ಇದನ್ನು ಬೆಳೆಸ್ಕೋಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಉಪವಾಸಾದಿಗಳನ್ನು ಯಾವ್ದಕ್ಕೆ ತಂದಿದ್ದಾರೆ, ಉಪವಾಸಾದಿಗಳು ಮಾಡುವಾಗ ದುಃಖ ಆಗುತ್ತೆ, ಕಷ್ಟ ಆಗುತ್ತೆ. ಹೊಟ್ಟೆಯಲ್ಲಿ ಚುರುಕ್ ಬರ್ತಾ ಇರುತ್ತೆ. ಏಕಾದಶಿ ದಿವಸ ಉಪವಾಸ ಮಾಡುವಾಗ, ಶಿವರಾತ್ರಿ ದಿವಸ ಉಪವಾಸ ಮಾಡುವಾಗ ಸಂಜೆ ಹೊತ್ತಿಗೆ ಹೊಟ್ಟೆಯಲ್ಲಿ ಚುರುಕ್ ಅಂತ ಇರುತ್ತೆ. ಅದು ಸಹಿಸ್ಕೋಬೇಕು. ಯಾಕಂದ್ರೆ ದೇಹಕ್ಕೆ ಕಷ್ಟವನ್ನು ಕೊಟ್ಟು ಅದನ್ನು ನೋಡ್ತಾ ನನಗಿಲ್ಲ ಅಂತ ತಿಳ್ಕೊಬೇಕು. ಪಾಠ ಕಲಿಬೇಕಲ್ಲಿ. ದೇಹಕ್ಕೆ ಟೈಮ್ ಟು ಟೈಮ್ ಚೆನ್ನಾಗಿ ನೀವು ಕೊಡ್ತಾ ಇದ್ದು ಬರೀ ಬಾಯಲ್ಲಿ ಮಾತ್ರ ಉಪನ್ಯಾಸ ಮಾಡ್ತಾ ಇದ್ರೆ ಪ್ರಾಕ್ಟಿಕಲಿ ಅದು ಆಗೋದೇ ಇಲ್ಲ. ಕಷ್ಟ ಬಂದಾಗ ನಾವು ಒದ್ದಾಡ್ಬಿಡ್ತೀವಿ. ಅದೇ ಕತೆ ಹೇಳ್ತಿರ್ತೀನಲ್ಲ, ಒಬ್ಬ ಗುರುಗಳು ಶಿಷ್ಯ ಈ ದೇಹ ನೀನಲ್ಲ ಕಣೋ, ಈ ಅಂಗಗಳು ಇಂದ್ರಿಯಗಳು ನೀನಲ್ಲ, ಮನಸ್ಸು ನೀನಲ್ಲ, ಈ ಕೈ ಕಾಲು ನೀನಲ್ಲ, ಹಾಗೆ ದಿನಾ ಪಾಠ ಹೇಳ್ತಿದ್ದಂತೆ. ಇದನ್ನ ಯಾವ ವಿಕಾರವನ್ನು ಮಾಡ್ಕೋಬೇಡ, ಏನು ಅಭಿಮಾನ ಪಟ್ಕೋಬೇಡ ಅಂತ. ಆಯ್ತು ಗುರುಗಳೇ, ಪಾಪ ತಿಂಗಳಗಟ್ಲೆ ವರ್ಷಗಟ್ಲೆ ಪಾಠ ಕೇಳಿದ್ದಾನೆ. ಒಂದ್ ದಿವಸ ಗುರುಗಳಿಗೆ ಅವ್ನು ಚೇಳ್ ಕಚ್ಬಿಡ್ತು. ಗುರುಗಳೇ ಚೇಳ್ ಕಚ್ಬಿಡ್ತು. ಯೋ ಶಿಷ್ಯ ಚೇಳ್ ಕಚ್ಬಿಡ್ತು, ಬೇಗ ಬಾರೋ ಏನೋ ಮಾಡೋ ಅಂತ. ಅಲ್ಲ ಗುರುಗಳೇ, ದಿನ ಪಾಠ ಹೇಳ್ತಿದ್ರಲ್ಲ, ಇವಾಗ ಹೇಳಿ ನಿಮಗ್ ಕಚ್ಚುತ್ತಾ, ಕೈ ಕಚ್ಚುತ್ತಾ, ದೇಹಕ್ಕೆ ಕಚ್ಚುತ್ತಾ, ಎಲ್ಲಿ ಕಚ್ಚುತ್ತ ಅಂತ.
ಯಾವಾಗ ಸುಮ್ಮನೆ ಮಾರಾಯ ಈಗ ಔಷಧಿ ಮಾಡು ಅಂತ ಅಲ್ಲ ತಡೀರಿ ದಿನ ಹೇಳ್ತಿದ್ದಲ್ಲ ಇವಾಗ ಅದಕ್ಕೆ ಹೇಳಿ ಅಂತೇಳಿ ಒಂದು 10 ನಿಮಿಷ ಪೀಳಿಸಿಬಿಟ್ಟು ಕೇಳ್ಬಿಟ್ಟಂತೆ. ಅವಾಗ ಗುರುಗಳು ನೀನೇ ನನ್ನ ಗುರು ಶಿಷ್ಯರತ್ತ ನೀನೇ ನನ್ನ ಗುರುಗಳಪ್ಪ ಅಂತ ಕೈ ಮುಗಿದ್ಬಿಟ್ಟಂತೆ. ದಿನ ನಾನು ಪಾಠ ಹೇಳ್ತಿದ್ದೆ, ಇವತ್ತು ಪ್ರಾಕ್ಟಿಕಲಿ ನನಗೆ ಅದು ಪರೀಕ್ಷೆ ಮಾಡುವ ಸಂದರ್ಭ ಒದಗಿತು, ಅದಕ್ಕೆ ನೀನು ಉಪದೇಶ ಮಾಡಿದೆ ನೋಡ್ಕೊಳ್ತಿದ್ದ ಅಂತ ಶಿಷ್ಯರಿಗೆ ಕೈ ಮುಗಿದ್ಬಿಟ್ರಂತೆ ಗುರುಗಳು. ಹಂಗಾಗ್ಬಿಡುತ್ತೆ. ನಾವು ದಿನ ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸಲ್ಲ, ಬುದ್ಧಿ ಈಸಿಯಾಗಿ ಹೇಳ್ಬಿಡೋದು. ಆ ಪದ ಹೇಳಕ್ಕೆ, ವಾಕ್ಯ ಹೇಳಕ್ಕೆ ಏನು ಕಷ್ಟ ಅಲ್ಲ. ಅದೇ ಸಂದರ್ಭ ಬಂದಾಗ, ಆ ಸನ್ನಿವೇಶ ಬಂದಾಗ, ಆ ನೋವು, ಆ ಸಂಕಟ, ಕಷ್ಟ, ದುಃಖ ಬಂದಾಗ ಅದಕ್ಕೆ ನಾವು ಎಷ್ಟು ಮಟ್ಟಿಗೆ ರಿಯಾಕ್ಟ್ ಆಗ್ತೀವಿ ಮೇಲೆ ತೀರ್ಮಾನ ಆಗುತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಒದ್ದಾಡ್ಬಿಡ್ತೀವಿ ಅಂದ್ರೆ ಹೇಳ್ತೀರೋದು ಅವಾಗಲೇ ಗೊತ್ತಾಗುತ್ತೆ. ಹಾಗಾಗಿ ಪುತ್ರೇ ಮೃತೆ, ಮಗನು ಸತ್ತರೆ ತಂದೆಗೆ ದುಃಖವೇ ಹೊರತು ಮಗತ್ವವಿಲ್ಲದ ಅಥವಾ ಅಭಿಮಾನವಿಲ್ಲದೆ ಇರುವಂತೆ ಬೇರೆಯವರಿಗೆ ಏನು ಹೇಗೆ ವಿಕಾರವೂ ಆಗಲ್ವೋ ದುಃಖವೂ ಆಗಲ್ವೋ, ಅದೇ ರೀತಿ ಇಲ್ಲೂ ಕೂಡ ಅಂದ್ರೆ ಅಭಿಮಾನದಿಂದ ತಪ್ಪಿರುವಿಕೆಯಿಂದ ದುಃಖವೂ ಸುಖವೂ ಆಗತ್ತೆ ಹೊರತು ವಸ್ತುತಃ ಇಲ್ಲ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮಿಥ್ಯಾಭಿಮಾನ ತಮ್ ಅಂತ ತೀರ್ಮಾನ. ಈ ಎಲ್ಲಾ ದುಃಖಕ್ಕೂ ಕಷ್ಟಕ್ಕೂ ಭಯಕ್ಕೂ ಅನರ್ಥಕ್ಕೂ ಮಿಥ್ಯಾಭಿಮಾನ ಅಲ್ಲ, ಅಭಿಮಾನ ಅನ್ನೋದೇ ಸಾಕಾಗಿಲ್ಲ, ಮಿಥ್ಯಾಭಿಮಾನ ಅಂದ್ರು. ಆ ಅಭಿಮಾನವೂ ನಿಜವಾಗಿಲ್ಲ, ಸುಳ್ಳಾಗಿ ನೀನು ಹುಟ್ಟಾಕೊಂಡಿದೆಯೇ ಹೊರತು ಅಭಿಮಾನಕ್ಕೂ ಅಲ್ಲಿ ಏನು ಕಾರಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೀ ಅಭಿಮಾನೋತ್ತಮ ಅಂತ ಅನ್ಬೋದಾಗಿತ್ತು, ಅಭಿಮಾನದಿಂದ ಆದದ್ದು ಕಣಯ್ಯ ಅಂತ. ಹಂಗನ್ಲಿಲ್ಲ, ಇಚ್ಛಾಭಿಮಾನದಿಂದ ಆದದ್ದು ಅಂದ್ರು. ಅಭಿಮಾನ ಮಾಡ್ಕೊಂಡಿರೋದಕ್ಕೂ ಕಾರಣ ಇಲ್ಲ, ವಿವೇಕ ಇಲ್ಲ, ಸುಮ್ಮನೆ ಮಾಡ್ಕೊಂಡ್ಬಿಟ್ಟಿದ್ಯಾ, ವಿಚಾರ ಮಾಡು. ಅಭಿಮಾನ ಪಟ್ಕೊಳ್ಳೋಕೆ ಏನು ಅಲ್ಲಿ ರೀಸನ್ ಇಲ್ಲ, ಕಾರಣ ಇಲ್ಲ. ಸುಮ್ಮನೆ ವಿಚಾರವಿಲ್ಲದೆ ಬ್ಲೈಂಡ್ ಆಗಿ ಕಣ್ಮುಚ್ಕೊಂಡು ನಾನು ನಂದು ಮಾಡ್ಕೊಂಡು ಊರ್ಕೊಂಡ್ಬಿಟ್ಟಿದೆ. ದೇಹೇಂದ್ರಿ ಮನೋಬುದ್ಧಿಯಲ್ಲಿ ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡಂಗೆ ಅಭಿಮಾನ ಊರ್ಕೊಂಡ್ಬಿಟ್ಟಿದೆ. ಹಂಗಾಗಿ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೂ ನಾವು ಒದ್ದಾಡ್ ಹೋಗ್ತೀವಿ. ಸೊಂಟ ಹಿಡ್ಕೊಂಡ್ಬಿಡ್ತು, ಮಂಡಿ ಹಿಡ್ಕೊಂಡ್ಬಿಡ್ತು, ತಲೆನೋವು ಶುರು ಆಯ್ತು ಅಂದ್ರೆ ಹಾಗೆ ಆಯ್ತು ಕತೆ. ಬೆಡ್ಶೀಟ್ ಗೌಸ್ಕೊಂಡು ಮಲ್ಕೊಂಡ್ಬಿಡ್ತೀವಿ, ಯಾರು ಬಂದು ಮಾತು ಆಡ್ಸಲ್ಲ, ಅಷ್ಟು ಮಟ್ಟಿಗೆ ಆಗ್ಬೇಕು. ಇದಕ್ಕೊಂದು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಭಾಷ್ಯಕಾರ. ಕುಂಡಲ್ಯಹಮಿತಿ ಖ್ಯೇತತ್ ರಾಜ್ಯೇತೈವ ವಿವೇಕಿನಾ ದುಃಖೀತಿ ಪ್ರತ್ಯಯಸ್ತದ್ವತ್ ಕೇವಲಾಹಂ ಧಿಯಾ ಸದಾ. ಕುಂಡಲ್ಯಃ ಒಂದೇ ಪದ ಅದು, ಕುಂಡಲಿ ಅಹ, ಕುಂಡಲ್ಯಃ ಹತ್ರ ಮಾಡ್ಕೋಬೇಕು. ಕುಂಡಲ್ಯಹಮಿತಿ ಕುಂಡಲಿ ಅಹಂ ಇತಿ ಹಿ ಏತತ್ ಬಾಧ್ಯೇನ ಬಾಧ್ಯೇತ ಏವ ವಿವೇಕಿನಾ ದುಃಖಿ ಇತಿ ಪ್ರತ್ಯಯಃ ತದ್ವತ್ ಕೇವಲ ಯಾ ಸದಾ. ಅಹಂ ಕುಂಡಲಿ, ನಾನು ಹತ್ತೊಂಟಿಯನ್ನು ಹಾಕೊಂಡಿದ್ದೀನಿ ಅಂತ. ಎಷ್ಟು ಹಾಕೊಂಡ ದಿವಸ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅವನಿಗೆ ಅಂದ್ರೆ ಏನೋ ಹಾಕೊಂಡಿದ್ದೀನಿ ಅಂತ. ಅಷ್ಟೇ ಅಲ್ಲ, ಯಾರಾದ್ರೂ ಮುಂದೆ ಯಾಕೋ ಕಿವಿ ಕಡಿಯತ್ತಪ್ಪ ಅಂತ ಹೀಗೆ ಕೇಳ್ಕೊಳ್ತಾರೆ, ಕಿವಿ ಹತ್ರ ನೋಡ್ರಿ ಅಂತ. ಅದು ಕುಂಡಲಿ ನೋಡದೆ ಹೋದ್ರೆ ಅವ್ರು ನೋಡಿಸ್ಬೇಕಲ್ಲ, ನೋಡ್ಸೋದಕ್ಕೆ ಇಲ್ಲಿ ಕೆರ್ಕೊಳ್ಳೋದು. ಇದು ಕಡಿತಾ ಇರಲ್ಲ, ಏನೂ ಆಗ್ತಾ ಇರಲ್ಲ. ಎದುರುಗಡೆ ಅವ್ರು ನೋಡ್ಲಿ ಅನ್ನೋಕ್ಕೋಸ್ಕರವಾಗಿ ಆ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಮತ್ತು ಹಾಕೊಂಡಿದ್ದೀನಿ ಅಭಿಮಾನ ಪಟ್ಟು ಸಂತೋಷ ಪಟ್ಕೊಳ್ತಾ ಇರ್ತಾರೆ. ಅದೊಂದು ಭ್ರಾಂತಿ. ಈ ವಾಚ್ ಹಾಕೋದು, ಟೈಮ್ ಎಷ್ಟು ಅಂತ ಕೇಳೋದು, ಅವನ ಹತ್ರ ವಾಚ್ ಇರುತ್ತೆ, ಅವನಿಗೂ ಟೈಮ್ ಗೊತ್ತಿರುತ್ತೆ. ನಾನು ಟೈಮ್ ವಾಚ್ ಕಟ್ಕೊಂಡಿದ್ದೀನಿ, ನೋಡು, ನೀನು ತಿರುಗು, ನಿಮ್ಮ ಗಮನಿಸು ನೀನು ಅಂತ ಅನ್ನೋಕ್ಕೆ ಹೇಳ್ಕೊತೆ. ವಾಚ್ ಕಟ್ಕೊಂಡು ತೋರಿಸಿ ಹೀಗೀಗೆ ಅಂತ ಇರೋದು ಕೈಯನ್ನ ವಾಚ್ ನೋಡು. ಇದೆಲ್ಲ ಮನುಷ್ಯರಿಗೆ ಒಬ್ರು ಪ್ರವಚನಕಾರರು 8 ಬೆರಳಿಗೂ ಉಂಗುರ ಹಾಕೊಂಡಿದಂತೆ. ಅವ್ರು ಎಂತಾದ್ದು ಹೀಗೆ ಅಂತಿದ್ದೀನಿ, ಮಾತು ಹೀಗೆ ಅಂತಿ ಅಂದ್ರೆ ಅದೇನು ವಿಷಯ ಅದ್ಭುತ ಅಲ್ಲ, ಈ ಬೆರಳಲ್ಲಿ ಉಂಗುರ ನೋಡ್ರಿ ಹೀಗೆ ಅಂತಿದ್ರು ಅಂತ. ಮನುಷ್ಯನಿಗೆ ತಾನು ತೋರಿಸ್ಕೋಬೇಕು, ತನ್ನನ್ನ ಜನ ಹೊಗಳಬೇಕು, ತಾನೇನೋ ಈ ಒಂದು ಕಲ್ಪನೆ ಇದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಏನೇನೋ ಮಾಡಿಸುತ್ತೆ. ತುಂಬಾ ದೃಗ್ರೂಪರಾದ ಆತ್ಮನು ದೃಶ್ಯತ್ವವನ್ನು ಮಾಡಿಕೊಂಡು ಅವರು ನನ್ನ ನೋಡಿ ಸಂತೋಷ ಪಡ್ತಾರೆ ಕಲ್ಪಿಸ್ಕೊಂಡು ಇವನು ಸಂತೋಷ ಪಡ್ತಾ ಇರ್ತಾನೆ. ಅದು ಕಲ್ಪನಾ ಅಂತ.
ಅದೇ ಅಹಂ ಕುಂಡಲಿ ಕುಂಡಲಂ ಅಸ್ಯ ಅಸ್ತಿ ಕುಂಡಲಿ, ನಾನು ಕುಂಡಲ ಉಳ್ಳವನು ಅಂತ. ಇತ್ಯೇತ ಎಂಬಿ ಇವರಿಗೆಲ್ಲ ಇದು ಮಿಥ್ಯಾಜ್ಞಾನ, ಇದು ತಪ್ಪು ತಿಳುವಳಿಕೆ. ಯಾಕೆ ನಾನು ಅನ್ನೋ ಸ್ವರೂಪಕ್ಕೆ ಕುಂಡಲ ಸಂಬಂಧಪಟ್ಟಿರೋಲ್ಲ. ಅದು ಕಿವಿಗೆ ಹಾಕೊಂಡಿರ್ತಾನೆ, ಕಿವಿಗೆ ದೇಹಕ್ಕೆ ಸಂಬಂಧಪಟ್ಟಿರುತ್ತೆ. ದೇಹವೇ ನಾನಲ್ಲ, ದೇಹದ ಅವಯವಾದ ಕಿವಿ ನಾನು ಹೆಂಗಾಗ್ತೀನಿ. ಆದರೂ ಕಿವಿಗೆ ಹಾಕೊಂಡಿದ್ರೆ ಕಿವಿ ದೇಹಕ್ಕೆ ಸಂಬಂಧಪಟ್ಕೊಂಡು ದೇಹವನ್ನು ನಾನು ಅನ್ಕೊಂಡು ನಾನು ಕುಂಡಲವನ್ನು ಹಾಕೊಂಡಿದ್ದೀನಿ, ಕುಂಡಲ ಉಳ್ಳವನಾಗಿದ್ದೀನಿ ಅನ್ನುವಂತ ಈ ಒಂದು ತಿಳುವಳಿಕೆಯು ವಿವೇಕಿನ ಬಾಧ್ಯೇತೀವ. ವಿವೇಕದಿಂದ, ವಿವೇಕವುಳ್ಳ ಮನುಷ್ಯನಿಂದ ಆ ತಿಳುವಳಿಕೆ ಬಾಧೆ ಆಗೇ ಆಗಿದೆ. ಭ್ರಾಂತಿ ಇದು, ಏನು ಅಭಿಮಾನ ಪಡ್ಬೇಕು ಇಂಥದ್ದು ಇಲ್ಲ ಅಂತ ಹೇಳಿ ವಿಚಾರ ಮಾಡ್ತಾ ಮಾಡ್ತಾ ಸುಮ್ಮನೆ ಕಲ್ಪನಾನಂದವೇ ಹೊರತು ಇಲ್ಲಿ ಏನು ಇಲ್ಲ ಅಂತ ಅವನಿಗೆ ಗೊತ್ತಾಗಿಯೇ ಆಗತ್ತೆ ಅಂತ ಇದ್ದಾರೆ ಭಾಷ್ಯಕಾರ. ಅವಿವೇಕದಿಂದ ಅವಿಚಾರದಿಂದ ಅಭಿಮಾನ ಪಟ್ಕೊಂಡು ಸಂತೋಷ ಪಡ್ತಾ ಇರೋನು ಅವನೇ ವಿಚಾರ ಮಾಡಿ ವಿವೇಕ ಮಾಡಿದಾಗ ಇದು ಏನು ಅರ್ಥ ಇಲ್ಲ, ಇದು ಕಲ್ಪನೆ ಅಂತ ಅಂದ್ಕೊಂಡು ವಿವೇಕ ಉಂಟಾಗಿ ಆ ನಾನು ಸುಖಿ ಅನ್ನುವಂತಹ ಒಂದು ಜ್ಞಾನ ಹೇಗೆ ಬಾಧೆ ಆಗೇ ಆಗುತ್ತದೆಯೋ ತದ್ವತ್ ಅದರಂತೆ ನಾನು ದುಃಖಿ ಎಂಬ ಪ್ರತ್ಯಯ, ಅದು ಉಪಲಕ್ಷಣ. ನಾನು ದುಃಖಿ, ನಾನು ಸುಖಿ, ನಂಗೆ ಭಯ ಇದೆ, ನಂಗೆ ಕೋಪ ಇದೆ, ನಂಗೆ ನಾಚಿಕೆ ಇದೆ, ನಂಗೆ ಉದ್ವೇಗ ಇದೆ, ನಂತರ ಏನೇನೇನೇ ಪ್ರತ್ಯಯ ಬರುತ್ತೋ, ಏನೇನೇನೇನು ದೇಹ ಎಲ್ಲಕ್ಕೂ ಅದು ಉಪಲಕ್ಷಣ ದುಃಖಿ ಅನ್ನೋದು. ನಾನು ದುಃಖಿಯಾಗಿದ್ದೀನಿ ಅನ್ನೋ ಪ್ರತಿಯೂ ಕೂಡ ಬರೀ ನಾನು ಎಂಬ ಬುದ್ಧಿಯಿಂದ ಉಂಟಾದದ್ದೇ ಹೊರತು ವಾಸ್ತವಿಕವಾಗಿ ಉಂಟಾದದ್ದಲ್ಲ. ಅಹಂಧಿಯ, ಕೇವಲ ಅಹಂಧಿಯ ಅನ್ನೋ ವಿವೇಕ ವಿಚಾರ ಮಾಡದೆ ಸುಮ್ಮನೆ ನಾನು ಮಾಡ್ಕೊಂಡದ್ದಾದ ಬುದ್ಧಿಯಿಂದ ಅರ್ಥ. ಕೇವಲ ಅಹಂಧಿಯ ಅಂದ್ರೆ ಯಾಕೆ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ, ಹೇಗೆ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ, ಸುಮ್ಮನೆ ವಿಚಾರವಿಲ್ಲದೆ ವಿವೇಕವಿಲ್ಲದೆ ನಾನು ಮಾಡ್ಕೊಂಡ ಬುದ್ಧಿಯಿಂದ ನಾನು ದುಃಖಿ ಅಂತ ನಾನು ಮಾಡ್ಕೊಂಡಿದ್ನಲ್ಲ, ಇದು ಕೂಡ ಜ್ಞಾನದಿಂದ ಬಾಧ್ಯತೆಯವ, ಬಾಧೆ ಆಗಿಯೇ ಆಗತ್ತೆ. ಜ್ಞಾನ ಉಂಟಾದ್ರೆ ಈ ಜ್ಞಾನಕ್ಕೂ ಅರ್ಥ ಇಲ್ಲ. ಕನಸಿನ ಜ್ಞಾನ ಎಚ್ಚರದ ಹೇಗೆ ಬಾಧೆ ಆಗುತ್ತೋ ದೇಹದ ದುಃಖವೂ ಕೂಡ ಆತ್ಮನಿಗೆ ಹಾಗೆ ಬಾಧೆ ಆಗುತ್ತೆ. ಈ ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಅನ್ನೋ ಸಮಾನ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಸಮಾನವಾದರೂ ವಿಚಾರ ವಿವೇಕ ಇದೆ ಇದ್ದಾಗ ಸಂಬಂಧ ಪಟ್ಕೊಂಡಿದೆಯೋ ಆಗ್ಬಿಟ್ಟಿದೆಯೋ ಅದೇ ನಾನೇನೋ ಅಷ್ಟರ ಮಟ್ಟಿಗೆ ಊರ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ದುಃಖಿ ಕರ್ತ ಭೋಗ್ತ ಗೊತ್ತಾಡ್ತಾ ಇರ್ತಾನೆ. ಆದ್ರೆ ಇದನ್ನ ವಿಚಾರ ಮಾಡ್ತಾ 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 ತಿಳ್ಕೊಂಡು ಹಾಗೆ ಕ್ರಮೇಣ ಅದು ಕಮ್ಮಿ ಆಗೇ ಆಗುತ್ತೆ. ತತ್ವಜ್ಞಾನ ಆಗ್ಬೇಕಾಗಿಲ್ಲ, ತತ್ವಜ್ಞಾನ ಮಾರ್ಗದಲ್ಲಿಯೇ 4-6 ವರ್ಷ ನಡೆದಿರಲಿ, ಅಷ್ಟು ವಿಚಾರ ಮಾಡಿ ಅದನ್ನು ವಿವೇಕ ಮಾಡ್ಕೊಂಡಿರ್ಲಿ, ಅವನಿಗೆ ಕಮ್ಮಿ ಆಗ್ಬಿಡುತ್ತೆ. ತತ್ವಜ್ಞಾನ ಆದ್ಮೇಲೆ ಕಮ್ಮಿ ಆಗುತ್ತೆ ಅನ್ನೋದಂತ ಹೇಳಲೇಬೇಕಾಗಿಲ್ಲ. ಮುಮುಕ್ಷು ಆದವನಿಗೇನೆಯೇ ನೆಂಟೆಷ್ಟರಲ್ಲಿ ಅಥವಾ ತನ್ನ ದೇಹೇಂದ್ರಿಯ ಮನೋಬುದ್ಧಿಯಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸವಾದ್ರೆ ಅದಕ್ಕೆಲ್ಲ ಅವನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವನು ಪಕ್ವತೆ ತಂದುಕೊಂಡಿರ್ತಾನೆ, ಸಾಧನೆ ಮಾಡಿರ್ತಾನೆ, ವಿವೇಕ ವಿಚಾರ ಮಾಡಿರ್ತಾನೆ. ಹಾಗಾಗಿ ಡಿಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಂಡಿರ್ತಾನೆ. ಎಷ್ಟೆಷ್ಟರ ಮಟ್ಟಿಗೆ ಡಿಟ್ಯಾಚ್ಮೆಂಟ್ ಅನ್ನು ಅಂದ್ರೆ ಸಂಪರ್ಕವಿಲ್ಲದೆ ಇರುವಿಕೆಯನ್ನು ಬೆಳೆಸ್ಕೋತಾನೋ ಅಷ್ಟರ ಮಟ್ಟಿಗೆ ತಗ್ಗತ್ತೆ. ನಿಮ್ಮ ಸ್ವಾಮಿಗಳವರು ಮೊಟ್ಟ ಮೊದಲು ಗೋಂದಾವಳಿಗೆ ಹೋದಾಗ ಅವಾಗ ಅವನು ಚಿಕ್ಕ ವಯಸ್ಸು, 1909 ಇಸ್ವಿ 10ನೇ ಇಸ್ವಿ ಅಂದ್ರೆ ಅವರಿಗೆ 80 ಹುಟ್ಟಿದ್ದು 31 ವರ್ಷ ಇನ್ನು ಸೇರಿದ್ರು. ಅವ್ರಿಗೆ ಅಷ್ಟೊಂದು ಇದೆಲ್ಲ ನಿಯಮ ಗೊತ್ತಿರಲಿಲ್ಲ, ಮಾಡ್ತಿರ್ಲಿಲ್ಲಂತೆ. ಅಲ್ಲಿ ಏಕಾದಶಿ ಬಂದ್ಬಿಟ್ಟಿತ್ತು. ಅಲ್ಲಿ ಏಕಾದಶಿಲಿ ಅಲ್ಲಿ ಎಲ್ಲರಿಗೂ ಸಾರ್ವತ್ರಿಕವಾಗಿ 2 ಉತ್ತತ್ತಿ, ಒಂದು ಸಣ್ಣ ಲೋಟದ 1 ಲೋಟ ಹಾಲು, ಅದು ಮಧ್ಯಾಹ್ನ ಕೊಡೋದು. ಇನ್ನೇನು ಇಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ರಾತ್ರಿ ಊಟ ಇಲ್ಲ, ಏನೂ ಇಲ್ಲ. ಅಷ್ಟೇ ಅಲ್ಲ, ಸರ್ವದಾ ಭಜನೆ. ಮಹಾರಾಜು ಖುದ್ದ ಬಂದು ಮಾಡಿಸ್ತಾ ಇದ್ದಾರೆ. ಸ್ವಾಮಿಗಳಿಗೆ ಏನ್ ಮಾಡುದು, ಇಲ್ಲಿ ಇವತ್ತು ಇಷ್ಟೊಂದು ಇರಕ್ಕಾಗತ್ತಾ, 2 ಉತ್ತತ್ತಿ ಕೊಡು, ಇಷ್ಟ ಒಂದು ಎಲೆ ಒಳಗೆ ತಂದಿಟ್ಟಿರುತ್ತಮ್ಮ, 2 ಉತ್ತತ್ತಿ ಇಟ್ಟಿರುತ್ತೆ, ಒಂದು ಸಣ್ಣ ಕರುವ ಲೋಟದಲ್ಲಿ 1 ಹಾಲು ತಂದಿಟ್ಟಿರುತ್ತೆ. ಇವತ್ತು ಇದೇ ನಿಮ್ಗೆ ಇಷ್ಟೇ ಊಟ, ಇವತ್ತು ಇಷ್ಟೇ ಆಹಾರ ಅಂದಂತೆ. ಸ್ವಾಮಿಗಳು ಜೊತೆ ಬಂದು ಮುಖ ನೋಡ್ತಾ ಇದ್ದಂತೆ, ಏನಿದು ಅಂತ. ಏನ್ ಪರವಾಗಿಲ್ಲ ಸುಬ್ರಾಯ, ಏನು ಅಂದ್ಕೋಬೇಡಿ, ಮಹಾರಾಜರಿದ್ದಾರೆ, ಎಲ್ಲ ಆಗುತ್ತೆ ಹೇಗೆ. ಹೌದಾ ಅಂದ್ಬಿಟ್ಟು ಸ್ವಾಮಿಗಳು ಆ ಉತ್ತತ್ತಿನ ಉಳಿಸ್ಕೊಂಡು ಆ ಬೀಜ ತೆಗೆದು ಆ ಉತ್ತತ್ತಿ ತಿಂದ್ರು, ಹಾಲು ಕುಡಿದು ಈ ಭಜನೆ ಬಂದು ನಾಮಸ್ಮರಣೆಗೆ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡ್ರಲ್ಲ, ಅವ್ರಿಗೆ ದಿನ ಕದಿದೆ ಗೊತ್ತಾಗಿರುತ್ತೆ. ಅವರಿಗೆ ಎಷ್ಟರ ಮಟ್ಟಿಗೆ ಆಯ್ತಂತೆ ಅಂದ್ರೆ, ಬರೋರಿ ನಾನು ತುಂಬಾ ಚಿಂತಾಕ್ರಾಂತನಾಗ್ಬಿಟ್ಟಿದ್ದೆ, ಇದರಲ್ಲಿ ಇರೋಕ್ಕಾಗತ್ತಾ, ಹೆಂಗೆ ಕಳೆಯತ್ತಾ ಇವತ್ತು, ನಾನು ಅಷ್ಟರ ಮಟ್ಟಿಗೆ ತಲೆ ಮೇಲೆ ಗುಡ್ಡ ಕೂಸ್ದಂಗೆ ನಾನು ಭಯ ಆಗಿದ್ದೆ, ಸಲೀಸ ಕಳೆದೋಗ್ಬಿಡ್ತಲ್ಲ, ಇರ್ಬಹುದಲ್ಲ. ಅಲ್ಲಿಂದ ಮುಂದಕ್ಕೆ ಪ್ರತಿ ಏಕಾದಶಿಯು ಹಾಗೆ ಇರ್ತದೆ ಸ್ವಾಮಿಗಳು ನೋಡಿ.
ಅದು ಮಹಾರಾಜನ ಹೇಗೆ ಪಾಠ ಆಯ್ತು ಗುರುಗಳಿಗೆ ಅಂತಂದ್ರೆ ಬರೀ ಭಕ್ತಿ ವಿಚಾರ ಹೇಳೋದು ಬರೀ ತತ್ವ ವಿಚಾರ ಹೇಳೋದು ಅಷ್ಟೇ ಮಾಡಲ್ಲ ಅವರು. ನಡವಳಿಕೆಯನ್ನು ಕೂಡ ಆಚಾರವನ್ನು ಕೂಡ ಕಲಿಸ್ಕೊಳ್ತಾರೆ. ಆಚಾರ್ಯ ಲಕ್ಷಣ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಆಚಿನೋತ್ಯಪಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಮಾಚರತೆ ಯಸ್ಮಾತ್ ತೇನ ಆಚಾರ್ಯ ಸಸ್ಮೃತಃ ಅಂತ. ತಾನು ಶಾಸ್ತ್ರ ಉಪದೇಶ ಮಾಡ್ತಾನೆ, ತಾನು ಹಾಗೆ ನಡ್ಕೊಳ್ತಾನೆ, ಹಾಗೆ ಅವರನ್ನು ಇರಿಸ್ತಾನೆ, ಶಿಷ್ಯರನ್ನು ಹಾಗೆ ಇರಿಸ್ತಾನೆ. ಈ ಕಾರಣ ನಮ್ಗೆ ಆಚಾರ್ಯ ಅನ್ಸಿಸು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಆ ರೀತಿ ನಾವು ಅಭ್ಯಾಸ ಮಾಡಿದ ಹಾಗೆ ನಮ್ಮ ದೇಹ ಅದಕ್ಕೆ ಹೊಂದ್ಕೊಳ್ಳುತ್ತೆ. ನೀವು ಜಾಸ್ತಿ ಊಟ ಮಾಡ್ತಾ ಇದ್ರೆ ಕಮ್ಮಿ ಎಲ್ಲರೂ ನಿಮ್ಗೆ ಹೋದಾಗ ಊಟ ಬಿಟ್ಟರೆ ಇವಾಗ ತುಂಬಾ ಸಾಕಿ ಆಗಲಿಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ನೀವು ಅದನ್ನೇ ದಿನ ಕಮ್ಮಿ ಊಟ ಮಾಡ್ಕೊಂಡು ಇಷ್ಟಕ್ಕೆ ಹೊಂದಿಸ್ಕೊಂಡ್ಬಿಟ್ರೆ ಅಷ್ಟಕ್ಕೆ ಅಡ್ಜಸ್ಟ್ ಆಗುತ್ತೆ. ನಮಗೆ ಜಠರ ಇದೆಯಲ್ಲ, ನೀವು ಎಷ್ಟು ಬೇಕಾದ್ರೂ ಎಕ್ಸ್ಪೆಂಡ್ ಮಾಡ್ಬೋದು, ಎಷ್ಟಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಅದು ಒಂದು ರೀತಿ ನಾವು ಬೆಳೆಸ್ಕೊಂಡ ಹಾಗೆ ಇರುತ್ತೆ. ಏನು ಬಹಳ ವ್ಯತ್ಯಾಸ ಆಗಲ್ಲ ಜೀವನ. ನಮ್ಮ ಪಟುತ್ವಕ್ಕೆ, ನಮ್ಮ ನಿತ್ಯ ಕರ್ಮ ಮಾಡೋದಕ್ಕೆ, ನಮ್ಮ ಇದಕ್ಕೆ ನಾವೇನು ಗರಡಿ ಮೇಲೆ ಹೋಗ್ಬಿಟ್ಟು ಸಾಮ್ ಮಾಡ್ಬೇಕಾಗಿಲ್ಲ, ರೈಟ್ ಹತ್ಬೇಕಾಗಿಲ್ಲ, ಅಥವಾ ರನ್ನಿಂಗ್ ಹೋಗ್ಬೇಕಿಲ್ಲ. ನಮ್ಮ ನಿತ್ಯ ಕರ್ಮ ಮಾಡ್ಕೊಂಡು ನಮ್ಮ ಮನೆ ಗೃಹಸ್ಥ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಲ್ಪ ಆಹಾರದಿಂದ ಇರಬಹುದು. ಭಗವಂತ ಯುಕ್ತಾಹಾರ ವಿಹಾರ. ನಿಮಗೆ ಜಾಸ್ತಿ ಊಟ ಮಾಡೋ ಅಭ್ಯಾಸ ಆದಾಗ ಮೊದಲನೇ ದಿವಸ ಅದು ಸಾಕಾಗ್ಲಿಲ್ವನೋ ಆಗಲ್ವನೋ ಏನೋ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ. ಸುಮ್ಮನೆ ಭಾವನೆಯೇ ಹೊರತು ಅದು 4-6 ದಿವಸ ಆದ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಹಾಗೆಯೇ ಈ ದುಃಖಿತ್ವಾದಿಗಳು ಕೂಡ ಅಭಿಮಾನ ಮಾಡ್ಕೊಂಡು ಹೆಚ್ಚಾಗಿ ಮಾಡ್ಕೊಂಡದ್ರಿಂದ ಆದಂತಹ ದುಃಖಿತ್ವವೇ ಹೊರತು ವಸ್ತುತಃ ದುಃಖಿತ್ವ ನಮಗೆ ಆಗ್ತಾನೆ ಇರಲ್ಲ, ಆಗಿಯೇ ಇಲ್ಲ, ಆಗಿಯೂ ಇಲ್ಲ, ಆಗ್ತಾನೂ ಇಲ್ಲ. ಅಭಿಮಾನ ತಪ್ಪಿರ್ಬೇಕೆ, ತಪ್ಪುಳಿಕೆಯಿಂದ ಅಭಿಮಾನ, ಆ ಅಭಿಮಾನದಿಂದ ದುಃಖಿತ್ವ ಹೀಗಾಗ್ತಾ ಇರುತ್ತೆ ಅಂತ. ಇಲ್ಲಿ ಕೊಟ್ಟಿರುವ 3 ಶ್ಲೋಕಗಳು ಓದಿಮ್ಮ. ಇಲ್ಲಿ ಕೊಟ್ಟಿರುವ 3 ಶ್ಲೋಕಗಳು ಆತ್ಮನಲ್ಲಿ ದುಃಖಿತ್ವವಿಲ್ಲದಿದ್ದರೂ ಅವಿವೇಕದಿಂದಲೇ ಅದು ತೋರುತ್ತದೆ. ಅದು ಹೇಳ್ತಾ ಇದ್ದಾರೆ, ಅವಿವೇಕದಿಂದಲೇ ತೋರ್ತಾ ಇದೆ ಅನ್ನೋದನ್ನ 3 ಶ್ಲೋಕಗಳು ತೋರಿಸ್ತಾ ಇದ್ದಾರೆ. ಓದಿ. ಆದ್ದರಿಂದಲೇ ವಿವೇಕ ಪ್ರತ್ಯಯದಿಂದ ಹೋಗುತ್ತದೆ ಎಂದು ಹೇಳಿರುವ ಅಭಿಪ್ರಾಯವನ್ನು ವಿಶದೀಕರಿಸುವುದಕ್ಕೆ ಬಂದಿದೆ. ಎಲ್ಲ ಅನರ್ಥಕ್ಕೂ ತಪ್ಪುಳಿಕೆ ಕಾರಣ ಅಂತ ಆದ್ರೆ ಸರಿಯಾದ ತಿಳುವಳಿಕೆ ಬಂದೇ ಹೋಗುತ್ತೆ, ಎಲ್ಲರೂ ಒಪ್ಕೊಳ್ಳೇಬೇಕು. ತಪ್ಪುಳಿಕೆಯಿಂದ ಆದದ್ದಕ್ಕೆ ನಿವೃತ್ತಿ ಸರಿಯಾದ ತಿಳುವಳಿಕೆಯಿಂದಲೇ, ಇನ್ನೇನಿಂದಲೂ ಆಗಲ್ಲ. ಶರೀರವನ್ನು ಬೆಂಕಿಯಿಂದ ಸುಟ್ಟಾಗ, ಆಯುಧದಿಂದ ಕತ್ತರಿಸಿದಾಗ ಅಥವಾ ಮತ್ತೆ ಯಾವುದಾದರೂ ನಿಮಿತ್ತದಿಂದ ನಾಶವಾಗುವಾಗ ಆತ್ಮನಿಗೆ ದುಃಖವು ಹೇಗೆ ಆಗುತ್ತದೆ? ಮಿಥ್ಯಾಜ್ಞಾನದಿಂದಲೇ ಅಲ್ಲವೇ? ಹೇಗೆ ಆಗುತ್ತದೆ ಪ್ರಶ್ನೆ. ಹೇಗಾಗುತ್ತದೆ ಅದಕ್ಕೆ ಉತ್ತರ ಮಿಥ್ಯಾಜ್ಞಾನದಿಂದಲೇ ಅಲ್ಲವೇ ಅಂತ. ಅದು ಉತ್ತರವೇ, ಅದು ಪ್ರಶ್ನೆ ಅಲ್ಲ. ಅದು ನಮ್ಮ ಹತ್ರ ಕೇಳ್ತಾರೆ ಅವರು. ಅದು ಇದು ಎಕ್ಸಾಮೆಂಟ್ ಅಲ್ವೇ, ಸಿದ್ಧಾರ್ಥ. ತಪ್ಪಲಿಕೆಯಿಂದಲೇ ಅಲ್ವೇ ನಿಮ್ಗೆ ದುಃಖ ಆಗ್ತಿಲ್ವೋ? ಇಲ್ಲದಿದ್ದರೆ ಒಂದು ವಸ್ತುವನ್ನು ಸುಟ್ಟರೆ, ಕತ್ತರಿಸಿದರೆ ಅಥವಾ ನಾಶಗೊಳಿಸಿದರೆ ಅದರಿಂದ ಮತ್ತೊಬ್ಬನಿಗೆ ಏತಕ್ಕೆ ದುಃಖವಾಗಬೇಕು? ಆಕ್ಷೇಪ ಇದು. ದೇಹದಲ್ಲಿಯೇ ನೋವಾಗುತ್ತದೆ ಎಂದು ವಿಷಯೀಕರಿಸಿ ತಿಳಿಸಿದರೂ ತನಗೇ ಎನ್ನುವುದು ಅಧ್ಯಾಸದಿಂದಲೇ ಎಂಬುದು ಸ್ಪಷ್ಟವಾಗಿದೆ. ದೇಹದಲ್ಲಿ ನೋವಾಗತ್ತೆ ಅಂತ ಹೇಳಿ ಸ್ಪಷ್ಟ ಅದನ್ನು ವಿಷೀಕರಿಸಿ ನೋಡ್ತಾ ಇದ್ರು ಕೂಡ ಅದು ಅಧ್ಯಾಸದಿಂದಲೇ. ಇಲ್ಲಿ ನೋಯ್ತಾ ಇದೆ ಅಂತ ಇದ್ದಾನೆ, ಈ ಜಾಗ ನೋಯ್ತಾ ಇದೆ ಅನ್ನುವಾಗ ಈ ಜಾಗ ಈ ನೋವು ಎರಡು ನನಗೆ ಕಾಣ್ತಾ ಇದ್ಮೇಲೆ ನನಗೂ ಆ ನೋವಿಗೂ ಸಂಬಂಧ ಇಲ್ಲ ಅಂತ ಅವನೇ ಹೇಳ್ದಂಗಾಯ್ತು. ನನ್ನ ಮಂಡಿ ನೋವು, ನನ್ನ ತಲೆಯಲ್ಲಿ ನೋವು, ನನ್ನ ಹೊಟ್ಟೆಯಲ್ಲಿ ನೋವು ಅಂತಾನೆ ಹೊರತು ನನ್ನಲ್ಲಿ ನೋವು ಅನ್ನಲ್ಲ. ನಾನು ನೋವನ್ನು ನೋಡ್ತಾ ಇದ್ದೀನಿ ಅಂತ ಇದ್ದಾನೆ. ಅದೇನಾಯ್ತು, ನೋವಿಗೂ ನಿನಗೂ ದೃಗ್ದೃಶ್ಯ ಸಂಬಂಧ ಇದೆ. ಸಾಕ್ಷಿ ಸಾಕ್ಷ್ಯ, ನೋವು ಸಾಕ್ಷ್ಯ, ನೀನು ಸಾಕ್ಷಿ, ನೀನು ದೃಕ್ಕು, ಆ ನೋವು ದೃಶ್ಯ. ಈ ಸ್ಪಷ್ಟವಾಗಿ ವಿಂಗಡವಾಗಿ ಬೇರೆ ಬೇರೆಯಾಗಿ ಅನ್ಯವಾಗಿದೆ, ಸಂಬಂಧವಿಲ್ಲದೆ ಇದ್ದದ್ದಾಗಿದೆ. ಇದನ್ನು ಉಪದೇಶ ಸಾಹಸ್ರಿ ಗದ್ಯಬಂಧ ಭಾಷ್ಯ 24ರಲ್ಲಿ ಹೇಳಿರುತ್ತದೆ. ಭಾಷ್ಯದ ಭಾಗ ಆಯ್ತು. ಸ್ಪರ್ಶಾದಿಗಳು ದೇಹಕ್ಕೇ ಆಗುತ್ತವೆ. ದೇಹದ ಸಂಬಂಧವು ಆತ್ಮನಿಗೆ ಇಲ್ಲವೇ ಇಲ್ಲವೆಂದು ಅರಿತುಕೊಂಡವನಿಗೆ ಪ್ರಿಯಾಪ್ರಿಯಗಳು ಸೋಂಕುವುದಿಲ್ಲ ಎಂದು ಅಶರೀರಂ ವಾವಸಂತಂ ನ ಪ್ರಿಯಾಪ್ರಿಯೇ ಸ್ಪೃಶತಃ ಎಂಬ ಶ್ರುತಿಯು ಸಾರುತ್ತಿದೆ. ದೇವೇಂದ್ರ ಉಪದೇಶ ಮಾಡುವಾಗ ಮಘವನ್ ಮರ್ತ್ಯಂ ವಾ ಇದಂ ಶರೀರಂ
ಆತ್ತಂ ಮೃತ್ಯುನ ನಹ ವೈ ಸಶರೀರಸ್ಯ ಸತಃ ಪ್ರಿಯಾಪ್ರಿಯೋ ಅಪಹತಿರಸ್ತಿ ಅಂತ ಪ್ರಜಾಪತಿ. ಶರೀರಾಭಿಮಾನವಿರುವವರಿಗೆ ಪ್ರಿಯಾಪ್ರಿಯಗಳ ಸೋಂಕು ತಪ್ಪೋದಿಲ್ಲ. ಆದ್ರೆ ಶರೀರ ಎಂದೆಂದಿಗೂ ಮೃತ್ಯುಗ್ರಸ್ತವೇ, ಯಾವತ್ತೂ ಸಾಯುತ್ತೆ ಅನ್ಕೋಬೇಡ, ಪ್ರತಿ ಕ್ಷಣಕ್ಕೂ ಸಾಯ್ತಾ ಇದೆ. ಅದು ಸಾಯೋದು ಅಂದ್ರೆ ಮಾರ್ಪಾಡಾಗೋದು, ಬದಲಾವಣೆ ಆಗೋದೆ. ಪ್ರತಿ ಕ್ಷಣಕ್ಕೂ ಮಾರ್ಪಾಡು ಬದಲಾವಣೆ ಆಗ್ತಾನೇ ಇದೆ. ಅದು ಕೊನೆಯ ಮಾರ್ಪಾಡೆ ಹೊರತು ಸಾವು ಅನ್ನೋದು ಮಾರ್ಪಾಡೆ ಅದು ಒಂದು. ಹಾಗಾದ್ರಿಂದ ಈ ಶರೀರ ಇರುವವರಿಗೆ ಸುಖ ದುಃಖಗಳು ಪ್ರಿಯಾಪ್ರಿಯಗಳು ತಪ್ಪುವುದಿಲ್ಲ. ಅಶಬ್ದಮಸ್ಪರ್ಶಂ ಎಂದು ಆತ್ಮನಲ್ಲಿ ಸ್ಪರ್ಶ ಗುಣವಿಲ್ಲವೆಂದೂ ಹೇಳುತ್ತಿದೆ. ಹೀಗಿರುವಲ್ಲಿ ಆತ್ಮನಿಗೆ ದಾಹಚ್ಛೇದಾದಿಗಳು ಹೇಗಾಗಬೇಕು? ಆಕ್ಷೇಪ. ಅದಕ್ಕೆ ಸಂಘವೂ ಇಲ್ಲ ಸ್ಪರ್ಶವೂ ಇಲ್ಲ ಆದ್ಮೇಲೆ ದಾಹಚ್ಛೇದ ಹೇಗಾಗುತ್ತೆ? ಆಗಕ್ಕೆ ಸಾಧ್ಯವೇ ಇಲ್ಲ. ಮಗನು ಸತ್ತರೆ ತಂದೆಗೆ ದುಃಖವಾಗುವುದು ಅಭಿಮಾನದಿಂದಲೇ ಎಂಬುದು ಸುಪ್ರಸಿದ್ಧವಾಗಿರುತ್ತದೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಳವರು ಅಪ್ಪ ತಾನೇ ಹೇಳೋದೇ ಹೊರತು ಪ್ರಪಂಚದಲ್ಲ ಯಾಕೆ ಹೇಳ್ತಾರೆ? ಪ್ರಪಂಚದ ಸತ್ತದ್ದೇ ದುಃಖ ಕಾರಣವಾದ್ರೆ ಸತ್ತದ್ದು ಎಲ್ಲರಿಗೂ ಸಮಾನ. ಅದು ಎಲ್ಲರೂ ಹೇಳೋಲ್ಲ, ಸಂಬಂಧಪಟ್ಟುಕೊಂಡ್ರು ಮಾತ್ರ ಹೇಳ್ತಾರೆ. ಅದು ಅಭಿಮಾನವೇ ಸಂಘವೇ ಕಾರಣ. ಹೀಗೆಯೇ ದೇಹದ ವ್ಯಥೆಯನ್ನು ತನಗೆ ಆದಂತೆ ತಿಳಿಯುವುದು ಮಿಥ್ಯಾಭಿಮಾನದಿಂದಲೇ ಎಂದು ತಿಳಿಯಬೇಕು. ಸ್ಪಷ್ಟ ಇದೆ. ಇದನ್ನ ದಾಷ್ಟಾಂತಿಕ. ಈಗ ಹೊರಗಡೆ ಹೇಗೋ ದೇಹದ ಇದು ಕೂಡ ವಿಕಾರವು ದುಃಖವು ದಾಹಚ್ಛೇದಾದಿಗಳನ್ನಾಗುವಂತಹ ಆಲಸ್ಯವು ಅಭಿಮಾನದಿಂದಲೇ ಆದದ್ದು ಹೊರತು ವಸ್ತುತಃ ಆಗಿಲ್ಲ. ಮಗನು ಗೌಣಾತ್ಮನು, ದೇಹವು ಮಿಥ್ಯಾತ್ಮನು, ಅವೆರಡೂ ಆತ್ಮನಲ್ಲವೇ ಅಲ್ಲ ಎಂಬ ಪ್ರತ್ಯಯವು ಪರಿಶುದ್ಧನಾದ ಸರ್ವಸಾಕ್ಷಿಯಾದ ಆತ್ಮನೇ ನಾನೆಂಬ ಜ್ಞಾನದಿಂದ ಬಾಧಿತವಾಗುವುದು ಸ್ವಾಭಾವಿಕವಾಗಿದೆ. ಹಾಗೆ ಆಗುತ್ತೆ. ಗೌಣಾತ್ಮ ಮಿಥ್ಯಾತ್ಮ, ದೇಹಾದಿಗಳೆಲ್ಲ ಮಿಥ್ಯಾತ್ಮ. ನನ್ನ ಹೊರಗಡೆ ಇರ್ತಕ್ಕಂತಹ ಮಗ, ಹೆಂಡತಿ, ನೆಂಟು, ಅಣ್ಣ ಗೌಣಾತ್ಮ. ಗೌಣಾತ್ಮಕ್ಕೆ ಎರಡು ಬೇರೆ ಬೇರೆ ಕಂಡಿರ್ಬೇಕು. ಮಿಥ್ಯಾತ್ಮದಲ್ಲಿ ಎರಡು ಕಂಡಿರೋಲ್ಲ. ನಾನು ದೇಹ ಬೇರೆ ಬೇರೆ ಕಂಡಿಲ್ಲ, ಹಾಗಾದ್ರೆ ದೇಹ ನಾನು ಅನ್ಬೋದು ಮಿಥ್ಯಾತ್ಮ. ಮಗ ನಾನು ಬೇರೆ ಬೇರೆ ಕಂಡಿದ್ದೀನಿ, ಅದು ಮಗನಲ್ಲಿ ನಾನುತ್ವ ಗೌಣಾತ್ಮ. ಇದಕ್ಕೆ ಹತ್ತೊಂಟಿಯನ್ನು ಧರಿಸಿದ ಅಭಿಮಾನಿಗೆ ಆದ ಸುಖವು ಅದನ್ನು ತೆಗೆದುಹಾಕಿದ ಮೇಲೆ ಆಗಲಾರದೆಂಬ ದೃಷ್ಟಾಂತವನ್ನು ಶ್ಲೋಕ 156ರಲ್ಲಿಯೇ ಕೊಟ್ಟಿರುತ್ತದೆ. ತೆಗೆದುಹಾಕಿದ ಮೇಲೆ ಏನಾಗಲಾರದು? ಸುಖ ಆಗೋದಿಲ್ಲ ಅಂದ್ರೆ ಅದು ಹಾಕೋದ್ರೆ ದುಃಖ ಸುಖ ಆಗತ್ತೆ ಅಂದ್ರೆ ವಸ್ತುಸ್ಥಿತಿ ಆಗ್ಬಿಡುತ್ತೆ. ಅಲ್ಲ, ಇಲ್ಲಿ ಹಾಕೋಬೇಕು ಅಂತ ಆಸೆ ಇಟ್ಕೊಂಡಾಗ ಮಾತ್ರ ಹಾಕೊಂಡವನು ಸುಖವೇ ಹೊರತು ಆಸೆ ಇಲ್ಲದೆ ಇದ್ದಾಗ ಹಾಕೊಂಡ್ರು ಹಾಕೋದು ವ್ಯತ್ಯಾಸ ಇಲ್ಲ ಅಂತ ಅರ್ಥ. ಇನ್ನು ವಾಕ್ಯ ನೋಡಿದ್ರೆ ತೆಗೆದು ಹಾಕಿದ ಮೇಲೆ ಆಗಲಾರದು ಅಂದ್ರೆ ಅವಾಗ ಹಾಕೊಳ್ಳೋದ್ರಿಂದ ಸುಖವಾಗತ್ತೆ ಅಂತ, ಆದ್ರಿಂದ ನಿಜವಾಗಿಯೂ ಸಂಬಂಧ ಇದೆ ಅಂತ ಆಗ್ಬಿಡುತ್ತೆ. ತೆಗೆದು ಹಾಕಿದ ಮೇಲೆ ಏನಾಗಲಾರದು? ಸುಖವೂ ಆಗಲಾರದು. ತೆಗೆದು ಹಾಕಿದ ಮೇಲೆ ಸುಖ ಆಗಲಾರದು ಅಂತ ಗೊತ್ತೇ ಇದೆ. ಹಾಕೊಂಡಾಗ ಆದ ಸುಖ ತೆಗೆದು ಹಾಕಿದ ಮೇಲೆ ಯಾಕಿರುತ್ತೆ? ಅಭಿಮಾನಿ ಆದವನಿಗೆ ಅಲ್ವಾ? ಅದೇ ದೃಷ್ಟಾಂತ ವಿವೇಕದಿಂದ ಬಿಟ್ಟವನಿಗೆ ಇದು ಇದನ್ಗೇನು ಇದನ್ನು ಸುಖ ಆಗೋದು ಕಾರಣ ಇಲ್ಲ, ಇದು ಸುಖಕ್ಕೆ ಸಾಧನವಲ್ಲ ಅಂತ ಬಿಟ್ಕೊಂಡವನಿಗೆ ತೆಗೆದು ಹಾಕಿದ ಮೇಲೂ ಸುಖ ಇರುತ್ತೆ, ತೆಗೆದು ಹಾಕೊಂಡಾಗ್ಲೂ ಏನು ಸುಖ ಆಗೋಲ್ಲ. ವಿವೇಕವಂತನಾದ್ರೆ ಅವನು ಹಾಕೊಂಡಾಗ್ಲೂ ಸುಖ ಇಲ್ಲ, ತೆಗೆದ ಮೇಲೂ ದುಃಖ ಇಲ್ಲ. ಸಿದ್ಧೇ ದುಃಖಿತ್ವ ಇಷ್ಟಂ ಸ್ಯಾತ್ ತಚ್ಚಕ್ತಿತ್ವಂ ಸದಾತ್ಮನಃ ಮಿಥ್ಯಾಭಿಮಾನತೋ ದುಃಖೀ ತೇನಾರ್ಥಾಪಾದನ ಕ್ಷಮಃ. ಸಿದ್ಧೇ ದುಃಖಿತ್ವೇ ಇಷ್ಟಂ ಸ್ಯಾತ್ ತಚ್ಛಕ್ತಿತ್ವಂ ಸದಾತ್ಮನಃ ಮಿಥ್ಯಾಭಿಮಾನತಃ ದುಃಖೀ ತೇನ ಅರ್ಥಾಭಾವನಕ್ಷಯಃ. ಇಲ್ಲಿ ಒಂದು ವಾದಿಗಳಿದ್ರು, ಮೀಮಾಂಸಕರು ಇದನ್ನ ಹೇಳ್ತಿದ್ರು. ಏನಂದ್ರೆ ದುಃಖಿತ್ವವನ್ನೇನು ಕಳ್ಕೋಬೇಕಾಗಿಲ್ಲ,
ದುಃಖಿತ್ವದ ಕಾರ್ಯ ಬಿಟ್ಕೊಂಡ್ರೆ ಸಾಕು, ಆ ಶಕ್ತಿ ರೂಪದಿಂದ ಇದ್ದೇ ನಮ್ಗೆ ಅನರ್ಥ ಇಲ್ಲ ಅಂತ. ಇದು ಕರ್ತೃತ್ವ ಭೋಕ್ತೃತ್ವ ಅದು ಕ್ರಿಯಾಕಾಲದಲ್ಲಿ ಆಯಾಸವೇ ಹೊರತು ಕರ್ತೃತ್ವ ಶಕ್ತಿ ಇದ್ರೆ ಭೋಕ್ತೃತ್ವ ಶಕ್ತಿ ಇದ್ರೆ ಅದೇನು ಅನರ್ಥ ಕಾರಣವಲ್ಲ ಅಂತ ಮೀಮಾಂಸೆಗೆ ಹೇಳ್ತಿದ್ರು. ಅವನು ಆತ್ಮ ಕರ್ತಾ ಹೋಗ್ತಾನೆ, ಅವನಿಗೆ ಯಾವಾಗ ಸುಖಿ ತಂದೆ ಕ್ರಿಯೆ ಮಾಡುವಾಗ ಅನುಭವಿಸುವಾಗ ತಿಳ್ಕೊಳ್ಳುವಾಗ ಅವನಿಗೆ ವಿಕಾರವಾಗತ್ತೆ ದುಃಖ. ಅದನ್ನು ಬಿಟ್ಟು ಬಿಟ್ರೆ ಆ ಶಕ್ತಿಯಿಂದ ಕೂಡಿಕೊಂಡವನಾದರೂ ಅವನಿಗೇನು ಆ ದುಃಖ ಆಗಲ್ಲ ಅಂತ ಹೇಳ್ತಿದ್ರು. ಹಂಗಾಗಲ್ಲ ಅಂದ್ರು. ಅಲ್ಲಪ್ಪ ದುಃಖಿತ್ವ ಆತ್ಮನಿಗಿದೆ ಅಂತ ತೀರ್ಮಾನ ಮಾಡಿದ್ರೆ ಅವಾಗ ಆ ಶಕ್ತಿ ರೂಪದಿಂದ ಆತ್ಮ ಇರ್ತಾನೆ ಅಂತ ತೀರ್ಮಾನ ಆಗುತ್ತೆ. ದುಃಖಿಯಾದಾಗಲೂ ದುಃಖಿತ್ವದಿಂದ ಕೂಡಿಕೊಳ್ಳದೆ ಇದ್ದವನಾದಾಗ ಆ ದುಃಖ ಇದೆ ಇದ್ದಾಗ ಶಕ್ತಿ ರೂಪದಿಂದ ಇದೆ ಅಂತ ಅನುಮಾನ ಮಾಡಕ್ಕೆ ಏನಿದೆ ಅವಕಾಶ? ಅವ್ರು ಹಾಗಂತರು, ಸ್ವಾಮಿ ದುಃಖ ಕಳ್ಕೊಬೇಕಾಗಿಲ್ಲ ಕಣ್ರಿ, ಕರ್ತೃತ್ವ ಬುದ್ಧಿ ಕಳ್ಕೊಬೇಕಾಗಿಲ್ಲ, ಮಾಡೋದನ್ನ ಬಿಟ್ರೆ ಆಯ್ತು. ಮಾಡೋದನ್ನ ಬಿಟ್ಬಿಟ್ರೆ ಕರ್ತೃತ್ವ ಶಕ್ತಿ ನಿಮ್ಮಲ್ಲಿ ಇದ್ರೂ ಕೂಡ ನಿಮಗೆ ದುಃಖ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ಅದೇ ಆಚಾರ್ಯ ಸೂತ್ರವಾಗಿ ಶಕ್ತಿ ತಗೊಂಡಿದ್ದಾರೆ ಈ ವಿಚಾರವನ್ನ. ಈ ಶಕ್ತಿ ಇದ್ಬಿಟ್ರೆ ಅದು ನಿಮಿತ್ತದಿಂದ ತೋರ್ಕೊಳ್ಳುತ್ತೆ, ವ್ಯಕ್ತವಾಗಿ ಆಗುತ್ತೆ ಹೊರತು ನಿಮಿತ್ತೇನ ನಿತ್ಯ ಸಂಬಂಧ ಸಂಭವಾತ್ ಅಂತ ಇದ್ದಾರೆ. ನಿಮಿತ್ತದೊಡನೆ ಶಕ್ತಿಗೆ ಸಂಬಂಧವು ಇದ್ದೇ ಇರುತ್ತದೆ. ಆದ್ದರಿಂದ ಅದು ಶಕ್ತಿ ರೂಪದಿಂದ ಕಾರಣರೂಪದಿಂದ ಇರುತ್ತೆ ಅಂತಂದ್ರೆ ಮೋಕ್ಷ ಆಗೋದೇ ಇಲ್ಲ ಅಂತ ಅನ್ಸೋದು. ಅದನ್ನ ದುಃಖಿತ್ವವು ಇಷ್ಟವಾಗಿದ್ದರೆ ಅಂದ್ರೆ ಸದಾತ್ಮನ ಅಂದ್ರೆ ಸದ್ರೂಪನಾದ ಆತ್ಮನಿಗೆ ಒಂದು ಅರ್ಥ. ಸದಾ ಆತ್ಮನಃ ಆತ್ಮನಿಗೆ ಯಾವಾಗಲೂ ದುಃಖಿತ್ವ ಸಿದ್ಧವಾಗಿದ್ದರೆ ಇನ್ನೊಂದು ಅರ್ಥ. ಸದ್ರೂಪನಾದ ಆತ್ಮನಿಗೆ ದುಃಖಿತ್ವ ಇದೆ ಅಂತಾಗಿದ್ದರೆ ಒಂದರ್ಥ, ಯಾವಾಗಲೂ ಆತ್ಮನಿಗೆ ದುಃಖಿತ್ವ ಇದೆ ಅಂತಾಗಿದ್ದರೆ ಇನ್ನೊಂದು ಅರ್ಥ. ಅದು ಸತ್ ಆತ್ಮನಃ ಒಂದು, ಸದಾ ಆತ್ಮನಃ ಇನ್ನೊಂದು ಪರಿಚ್ಛೇದ. ಎರಡು ರೀತಿ ಹೊಂದುತ್ತೆ. ಅದು ಆತ್ಮನಿಗೆ ದುಃಖಿತ್ವ ಸಿದ್ಧ ಬಿಟ್ಟಿದ್ರೆ ಅದು ಇದೇ ತೀರ್ಮಾನವಾಗಿದ್ರೆ ಅವಾಗ ಆ ಶಕ್ತಿಯಿಂದಲೂ ಅವನು ಕೂಡ್ಕೊಂಡವನು ಅದು ಇದೇ ಇದ್ದಾಗಲೂ ಶಕ್ತಿ ರೂಪದಿಂದ ಇದ್ದೇ ಇರ್ತಾನೆ ಆಗುತ್ತಿತ್ತು, ಅದು ಇಷ್ಟ ಆಗುತ್ತಿತ್ತು. ಆದ್ರೆ ಇದು ಯಾವುದೋ ನಾನು ದುಃಖಿಯಾಗಿದ್ದೀನಿ ಒಂದು ಮಿಥ್ಯಾಭಿಮಾನದಿಂದ ಆದದ್ದೇ ಹೊರತು ಅಯಂ ದುಃಖಿ ನಾನು ದುಃಖಿ ಅನ್ನೋದು ಮಿಥ್ಯಾಭಿಮಾನದಿಂದ ಆದದ್ದೇ ಹೊರತು ನಿಜವಾಗಿ ಆದದ್ದಲ್ಲ. ಅದನ್ನ ಅರ್ಥಾಪತ್ತಿ ಪ್ರಮಾಣ ಹೇಳ್ತಾರೆ. ಅರ್ಥಾಪತ್ತಿ ಪ್ರಮಾಣದಿಂದ ಏನು ಅರ್ಥಾತ್ ಅವನು ಶಕ್ತಿ ರೂಪದಿಂದ ಇದ್ದವನಾದ್ರೂ ದುಃಖವನ್ನ ಬಿಟ್ಕೊಂಡು ಬಿಡ್ಬಹುದು ಅಂತಂತಿರಲ್ಲ, ಅದು ಆಗೋದಿಲ್ಲ ಅಂತ. ಅರ್ಥಾಪತ್ತಿ ಪ್ರಮಾಣದಿಂದ ಶಕ್ತಿ ರೂಪದಿಂದ ಇದ್ರೂ ದುಃಖಿ ಇಲ್ಲ ಅಂತ ಸಿದ್ಧ ಮಾಡೋಕ್ ಆಗಲ್ಲ. ಅರ್ಥಾಪತ್ತಿ ಪ್ರಮಾಣದಿಂದ ಶಕ್ತಿ ರೂಪದಿಂದ ಕರ್ತೃತ್ವ ಇದ್ದು ಬಿಟ್ರೆ ಅವನು ದುಃಖಿ ಆಗಿ ಆಗ್ತದೆ. ಎಷ್ಟು ದಿವಸ ಬರೀ ಶಕ್ತಿ ರೂಪದಿಂದ ಇರಕ್ಕಾಗತ್ತೆ? ಬೆಂಕಿ ಇದ್ದು ಬಿಟ್ರೆ ಅದು ಬಿಸಿ ಬರದೇ ಇರೋಕ್ಕೆ ಕಾರಣ ಇಲ್ಲ. ಹಾಗೆ ಶಕ್ತಿ ರೂಪದಿಂದ ಸುಖಿತ್ವ ದುಃಖಿತ್ವ ಕರ್ತೃತ್ವ ಭೋಕ್ತೃತ್ವ ಇದ್ದು ಬಿಟ್ರೆ ಅದು ಆತ್ಯಂತಿಕವಾಗಿ ನಿವೃತ್ತಿ ಆಗೋಲ್ಲ. ಇಲ್ಲಿ ಒಂದು ಶಂಕೆ. ಆತ್ಮನು ದುಃಖಿ ಅಲ್ಲದಿದ್ದರೆ ಅವನಿಗೆ ಶಾಸ್ತ್ರೋಪದೇಶದಿಂದ ಮುಕ್ತಿಯು ಹೇಗಾದೀತು? ಆಗಲಾರದು. ಆದ್ದರಿಂದ ಆತ್ಮನು ನಿಜವಾಗಿಯೂ ದುಃಖಿಯಾಗಿದ್ದಾನೆಂದು ಒಪ್ಪಬೇಕು. ವಾದಿಗಳ ಅಭಿಪ್ರಾಯ, ಆತ್ಮನಲ್ಲಿ ಯಾವಾಗಲೂ ದುಃಖವೇ ಇಲ್ಲ ಅಂತ ಆಗಿದ್ರೆ ಮೋಕ್ಷಶಾಸ್ತ್ರ ಬರೋದೇ ದಂಡ. ಯಾಕೆ ಹೇಳ್ಬೇಕು? ದುಃಖವೇ ಇಲ್ಲ, ಅವನಿಗೆ ಕಷ್ಟವೇ ಇಲ್ಲ, ಸಂಸಾರತ್ವವೇ ಇಲ್ಲ ಅಂತಂದ್ರೆ ಮುಕ್ತನೇ ಅಂದ್ರೆ ವೇದಾಂತ ಬಂದು ಏನು ತಿಳಿಸ್ಕೊಳ್ಬೇಕು ಅಂತ. ಅದನ್ನ ಆತ್ಮ ನಿಜವಾಗಿ ದುಃಖ ಆಗಿದೆ, ಅದನ್ನ ಕಚ್ಕೊಳ್ಳೋದು ಇರುವ ದುಃಖವನ್ನು ಕಳೆಯಕ್ಕೋಸ್ಕರವಾಗಿ ವೇದಾಂತ ಬಂದಿದೆ ಅಂತ ಕೆಲವು ವಾದಗಳು. ಹಾಗಾದರೆ ನಿಜವಾದ ದುಃಖಿತ್ವವು ಎಂದಿಗೂ ಹೋಗಲಾರದಲ್ಲ ಎಂದು ಕೇಳಬಹುದು. ದುಃಖಿತ್ವವು ಹೋದರೂ ದುಃಖಿತ್ವ ಶಕ್ತಿಯೂ ಇರಬಹುದು. ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಶಕ್ತಿ ಇದ್ದರೂ ಅದು ಕಾರ್ಯರೂಪಕ್ಕೆ ಇಳಿಯದಂತೆ ಅದಕ್ಕೆ ಬೇಕಾದ ನಿಮಿತ್ತಗಳನ್ನು ತಪ್ಪಿಸಿಕೊಂಡರೆ ಆಯಿತು. ಹಾಗೆ ಕಾರ್ಯರೂಪ ತಪ್ಪಿಸ್ಕೊಂಡ್ರೆ ಸಾಕೆ ಹೊರತು ಶಕ್ತಿ ರೂಪದಿಂದ ಇದ್ಕೊಂಡ್ರೆ ಏನು ಅನರ್ಥ ಇಲ್ಲ ಅಂತ ಈ ರೀತಿ ಒಂದು ವಾದಿಗಳು ವಾದ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಹಾಗೆ ತಪ್ಪಿಸಿಕೊಳ್ಳುವುದಕ್ಕೆ ಶಾಸ್ತ್ರೋಪದೇಶವೆಂದಾಗಲಿ ಕರ್ತೃತ್ವ ಭೋಕ್ತೃತ್ವವೇ ಮಿಥ್ಯೆ ಎಂದಾಗಬೇಕಾದದ್ದೇನೂ ಇಲ್ಲ ಎಂದು ಯಾರಾದರೂ ಶಂಕಿಸಬಹುದು. ಬರೀ ನಿಮಿತ್ತವನ್ನು ತಪ್ಪಿಸ್ಕೊಳ್ಳೋಕೆ ಶಾಸ್ತ್ರೋಪದೇಶವೇ ಹೊರತು ಆ ಕರ್ತೃತ್ವಕ್ಕೆ ಶಕ್ತಿಯಾಗಿಲ್ಲ ಅಂತ ತಿಳ್ಕೊಳಕ್ಕಲ್ಲ ಅಂತ ಯಾರಾದ್ರೂ ಈ ರೀತಿ ಸಂದೇಹ ಪಡ್ಬಿಡ್ಬೋದು. ಇದು ಸರಿಯಲ್ಲ, ಈ ಪಕ್ಷ ಸರಿಯಲ್ಲ ಅಂತ
ಉತ್ತರ ಕೊಡ್ತಾರೆ. ಆದರೆ ಆದರೆ ಈ ಪಕ್ಷವು ಸರಿಯಲ್ಲ. ಏಕೆಂದರೆ ಆತ್ಮನಿಗೆ ದುಃಖಿತ್ವವು ಪ್ರಮಾಣ ಸಿದ್ಧವಾಗಿದ್ದರೆ ಆಗ ಅದರ ಶಕ್ತಿಯನ್ನು ಒಪ್ಪಬೇಕು ಎಂಬ ವಾದವು ಸರಿಯಾದೀತು. ಆದರೆ ಅಭಿಮಾನ ಮಾತ್ರದಿಂದಲೇ ದುಃಖಿತ್ವ ಉಂಟಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟೂ ಇರುತ್ತೇವೆ. ಒಂದು ವೇಳೆ ಪೂರ್ವ ಪಕ್ಷಿಗಳ ತೃಪ್ತಿಗಾಗಿ ಶಕ್ತಿಯನ್ನು ಒಪ್ಪಿದರೆ ಆಗ ಶಕ್ತಿಯು ಅವಶ್ಯವಾಗಿ ಕಾರ್ಯಾಭಿಮುಖವಾಗಿ ಹೊರಹೊಮ್ಮಿಯೇ ತೀರುವುದು. ಅದನ್ನು ಏನ್ ಮಾತ್ರ ಹೇಗೆ ನಿದ್ದೆಯಿಂದ ನಾವು ಎಚ್ಚರವಾಗಿಯೇ ಆಗ್ತೀವೋ, ಶಕ್ತಿ ರೂಪದಿಂದ ಅಡಗಿದ್ರೆ ಕರ್ತೃತ್ವ ಭೋಕ್ತೃತ್ವ ಅದು ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಹೊರತು ನಮ್ಮ ಕೈಯಲ್ಲಿ ಇಲ್ಲ ಅಂತ ಆಗ್ತದೆ, ಹೊರಹೊಮ್ಮಿಯೇ ಹೊಮ್ಮುತ್ತೆ. ಬರಿಯ ಶಕ್ತಿ ಏನು ಮಾಡೀತು? ಅದಕ್ಕೆ ಬೇರೆಯ ನಿಮಿತ್ತಗಳೂ ಬೇಕಲ್ಲವೇ? ಬೀಜದಲ್ಲಿ ಮೊಳಕೆಯಾಗುವ ಶಕ್ತಿ ಇದ್ದ ಮಾತ್ರಕ್ಕೆ ನೀರು, ನೆಲ, ಗೊಬ್ಬರ ಮುಂತಾದ ನಿಮಿತ್ತಗಳಿಲ್ಲದೆ ಅದು ಮೊಳಕೆಯಾಗಲಾರದಷ್ಟೇ ಎಂದು ಈ ವಾದಿಗಳು ಕೇಳಬಹುದು. ನಿಮಿತ್ತವನ್ನು ಇಲ್ಲ ಮಾಡ್ಕೊಂಡ್ಬಿಡೋಣ ಅಷ್ಟೇ. ಬೀಜ ಬಾಡಿಗೆ ಇರ್ಲಿ, ಹಾಗೆ ಕರ್ತೃತ್ವ ಭಕ್ತೃತ್ವ ಶಕ್ತಿ ಇರ್ಲಿ, ಮತ್ತೆ ಪುಣ್ಯ ಪಾಪವಾಗಲಿ ದೇಹೇಂದ್ರಿಯ ಆಗಲಿ ಇದನ್ನ ಇಳಿಯೋರು ಹಾಗೆ ಮಾಡ್ಕೊಂಡ್ಬಿಡೋಣ, ಅವಾಗ ಶಕ್ತಿ ತೋರ್ಕೊಳ್ಳಲ್ಲ ಅಂತ ಆ ವಾದಿಗಳ ಅಭಿಪ್ರಾಯ. ಆದರೆ ಶಕ್ತಿ ಇರುವವರೆಗೆ ಅಂಥ ನಿಮಿತ್ತಗಳ ಸಂಯೋಗವು ಆಗಲಾರದೆಂದಾಗಲಿ ಅದರಿಂದ ದುಃಖಿತ್ವವು ಉಂಟಾಗಲಾರದೆಂದಾಗಲಿ ಯಾರೂ ಶಪಥಪೂರ್ವಕವಾಗಿ ಹೇಳಲಾರರು. ಯಾಕೆಂದ್ರೆ ಆ ನಿಮಿತ್ತವು ಶಕ್ತಿ ರೂಪದಿಂದ ಇರುತ್ತೆ. ಕರ್ತೃತ್ವ ಭಕ್ತಿ ಶಕ್ತಿಯೊಳಗೆ ಆ ನಿಮಿತ್ತವು ಶಕ್ತಿ ರೂಪದಿಂದ ಅದರ ಅಡಗಿರುತ್ತೆ ಅಂತ ಆದ್ದರಿಂದ ನಿಮಿತ್ತಕ್ಕೂ ಶಕ್ತಿಗೂ ನಿತ್ಯ ಸಂಬಂಧ ಇದ್ದೇ ಇರುತ್ತೆ. ಕರ್ತೃತ್ವ ಭಕ್ತಿ ಶಕ್ತಿ ಹೇಗೆ ಅಡಗಿರುತ್ತೋ ಅದು ತೋರ್ಪಕ್ಕೆ ನಿಮಿತ್ತಗಳಿದೆಯಲ್ಲ, ಆ ನಿಮಿತ್ತಗಳು ಸೂಕ್ಷ್ಮ ರೂಪದಿಂದ ಶಕ್ತಿಯಲ್ಲಿ ಅಡಗಿರುತ್ತೆ. ಹಾಗಾಗಿ ವ್ಯಕ್ತವಾಗಿಯೇ ಆಗುತ್ತೆ. ಆದ್ದರಿಂದ ಈ ಪಕ್ಷದಲ್ಲಿಯೇ ಮೋಕ್ಷವಿಲ್ಲದೆ ಹೋಗುತ್ತದೆ. ಮೋಕ್ಷವಾಗುವುದಕ್ಕೆ ಶಕ್ತಿಯು ಉಳಿದುಕೊಳ್ಳಬೇಕೆಂಬ ನಿಯಮವೇನೂ ಇರುವುದಿಲ್ಲ. ದುಃಖಿತ್ವವು ನಿಜವಾಗಿರಬೇಕೆಂಬ ನಿರ್ಬಂಧವೂ ಸರಿಯಲ್ಲ. ಮೋಕ್ಷೋಪದೇಶಕ್ಕೆ ದುಃಖಿತ್ವ ರೂಪವಾದ ಬಂಧವಿರಬೇಕು ಅಷ್ಟೇ. ಮೋಕ್ಷೋಪದೇಶಕ್ಕೆ ನಿಮ್ ಬದ್ಧ ಅಂತ ತಿಳ್ಕೊಂಡಿದ್ದೆ ಸಾಕೆ ಹೊರತು ಉಪದೇಶಕ್ಕೆ ನಿಜವಾಗಿ ನೀವು ಬದ್ಧರಾಗಿರ್ಬೇಕು, ಆ ಶಕ್ತಿಗೆ ಕೂರ್ಕೊಂಡವರೇ ಆಗಿರ್ಬೇಕು ಅಂತ ಏನಿಲ್ಲ. ತಪ್ಪುಳಿಕೆ ಇದ್ದು ನಾ ಬದ್ಧ ಅಂತ ಅಂದ್ಕೊಂಡಿದ್ರೆ ಮೋಕ್ಷೋಪದೇಶಕ್ಕೆ ಅವನು ವಿಷಯನಾಗ್ತಾನೆ, ತಕ್ಕವನಾಗ್ತಾನೆ. ಆ ಬಂಧವು ವಿದ್ಯಾಭಿಮಾನದಿಂದಲೂ ತೋರಿಕೊಳ್ಳಬಹುದಾಗಿದೆ. ಅರ್ಥಾಪತ್ತಿ ಪ್ರಮಾಣದಿಂದ ಹೀಗಲ್ಲದಿದ್ದರೆ ಮೋಕ್ಷೋಪದೇಶವು ವ್ಯರ್ಥವಾಗುವುದಾದ್ದರಿಂದ ದುಃಖಿತ್ವವು ನಿಜವಾಗಿರಬೇಕು ಎಂಬುದು ಈ ವಾದಿಗಳ ಪಕ್ಷವು. ಅವರು ಮೋಕ್ಷೋಪದೇಶ ಮಾಡ್ತಾ ಇರೋದ್ರಿಂದ ನಮ್ಗೆ ನಿಜವಾಗಿ ಅನರ್ಥ ದುಃಖಿತ್ವ ಅದು ನಿಜವಾಗಲೇ ಉಪದೇಶ ಹೊಂದತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹಾಗೇನಾಗಬೇಕಾಗಿದೆ, ತಪ್ಪುಳಿಕೆಯಿಂದ ದುಃಖಿತ್ವ ಅದನ್ನು ಹುಟ್ಟಾಕೊಂಡಿದ್ರು ಮೋಕ್ಷೋಪದೇಶ ಮಾಡಬಹುದು, ನಡೆಯುತ್ತೆ, ಅದಕ್ಕೇನು ವಿರೋಧವೇ ಇಲ್ಲ. ಆದರೆ ಉಪದೇಶಕ್ಕೆ ಬೇರೆಯ ರೀತಿಯಿಂದಲೂ ಉಪಪತ್ತಿಯನ್ನು ಹೇಳಿರುವುದರಿಂದ ಇಲ್ಲಿ ಅರ್ಥಾಪತ್ತಿಯು ಪ್ರಮಾಣವಲ್ಲವೆಂದಾಯಿತು. ಅರ್ಥಾಪತ್ತಿ ಪ್ರಮಾಣದಿಂದ ಊಹೆ ಮಾಡ್ತದೆ. ಅಂದ್ರೆ ಶಾಸ್ತ್ರವು ಮೋಕ್ಷೋಪದೇಶವನ್ನು ಮಾಡ್ತಾ ಇದೆ ಎನ್ನುವ ಅರ್ಥಾಪತ್ತಿಯಿಂದ ನಮ್ಮಲ್ಲಿ ದುಃಖಿತಾದಿಗಳು ನಿಜವಾಗಿದೆ, ಸಹಜವಾಗಿದೆ. ನಮ್ಮಲ್ಲಿ ನಿಜವಾಗಿರುವ ದುಃಖಿತಾದಿಗಳನ್ನು ಶಾಸ್ತ್ರ ತೆಗೆದುಹಾಕ್ತಾ ಇದೆ. ಶಾಸ್ತ್ರ ಕಾರಕ ಅಂತ ಮಾಡ್ಕೊಂಡಿದ್ದಾರೆ, ಶಾಸ್ತ್ರ ಜ್ಞಾಪಕ ಅಂತ ಮಾಡ್ಕೊಂಡೇ ಇದೆ. ಯಾರು ಶಾಸ್ತ್ರ ಜ್ಞಾಪಕ ಬರೀ ತಿಳಿಸ್ಕೊಳ್ಳೋದು ಅಷ್ಟೇ ಮಾಡ್ತಿರ್ತಾರೋ ಅವ್ರು ಹಾಗೆ ಶಾಸ್ತ್ರವು ಏನೋ ತೆಗೆದುಹಾಕತ್ತೆ, ಏನೋ ಉಂಟು ಮಾಡುತ್ತೆ ಅಂತ. ಶಾಸ್ತ್ರಕ್ಕೆ ತೆಗೆದುಹಾಕುವ ಶಕ್ತಿಯಿಂದ ಉಂಟು ಮಾಡುವ ಶಕ್ತಿ ಈ ಶ್ಲೋಕದಲ್ಲಿ ಸದಾತ್ಮನ ಎಂದು ಬೋಧನಿಧಿಯಂತೆ ಒಂದೇ ಪದವೆಂದು ಹಿಡಿದಿವೆ. ಆತ್ಮನು ಸದ್ಬ್ರಹ್ಮ ರೂಪನು, ಬ್ರಹ್ಮವು ಆನಂದ ರೂಪವೇ ಆಗಿರುವುದೆಂದು ಶ್ರುತಿಯಲ್ಲಿ ಹೇಳಿರುವುದರಿಂದ ಆತ್ಮನು ದುಃಖಿ ಹೇಗಾದಾನು ಎಂದು ಭಾವ. ಆತ್ಮನಃ ತಚ್ಚಕ್ತಿತ್ವಂ ಸತ್ ಸ್ಯಾತ್. ಆತ್ಮನಿಗೆ ಆ ದುಃಖಿತ್ವ ಶಕ್ತಿ ಇದೆ ಎಂಬುದು ನಿಜವಾದೀತು ಎಂದೂ ಅನ್ವಯಿಸಿಕೊಳ್ಳಬಹುದು. ಅರ್ಥಾಪಾದನಕ್ಷಯ ಎಂಬ ಬೋಧನಿಧಿಯ ಪಾಠವನ್ನಿಟ್ಟುಕೊಂಡೇ ಮೇಲಿನ ವಿವರಣೆಯನ್ನು ಕೊಟ್ಟಿರುತ್ತೇವೆ. ತಚ್ಚಕ್ತಿ ಚಂದ ಸಾತ್ಮನಃ ಅರ್ಥಾಪಾದನ ಕ್ಷಮಃ ಎಂಬ ರಾಮತೀರ್ಥ ಪಾಠಗಳನ್ನು ಹೊಂದಿಸುವುದಕ್ಕೆ ಬಹಳ ಕ್ಲೇಶ ಪಡಬೇಕಾಗುತ್ತದೆಯಾದ್ದರಿಂದ ಅವನ್ನು ಬಿಟ್ಟು ಬಿಟ್ಟಿದ್ದೇವೆ. ಛಂದಸ ಛಂದಸಾತ್ಮ ಛಂದಾಲ ಛಂದಸಾಲ ಮುಚ್ಕೊಂಡಿದೆ ಅಂತ
ತಚ್ಛಕ್ತಿ ಛಂದಸಾತ್ಮನಃ ಅಂತ. ಛಂದ ಛಾದನ ಛಂದಸ್ಸನ್ನು ಮುಚ್ಕೊಳ್ಳೋದು. ತಚ್ಛಕ್ತಿ ಛಂದಸಾತ್ಮ ಆತ್ಮನಃ ಆತ್ಮನಿಗೆ ಛಂದಸ ಮುಚ್ಕೊಂಡಿರೋದ್ರಿಂದ ಅಂತ ಹೇಳಿ ಈ ಒಂದು ಪಾಠ ಇದೆಯಂತೆ. ಆ ಪಾಠದಲ್ಲಿ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಅರ್ಥ ಮಾಡೋಕ್ಕೆ. ಅದಕ್ಕೆ ನಾವು ಬೋಧನೆ ಈ ಪಾಠವನ್ನು ಇಟ್ಕೊಂಡು ಮೇಲೆ ವಿವರಣೆ ಕೊಟ್ಟಿದ್ದೀವಿ ಅಂತ ಸ್ವಾಮಿಗಳು ಪಾಠದ ಹೇಳಿಕೊಂಡಿದ್ದಾರೆ. ಅದು ಒಂದೇ ಪದ ಅಲ್ಲ ಗುರುಗಳೇ? ಹಾ, ಅದು ಒಂದೇ ಪದ. ಪ್ರಿಂಟ್ ಮಿಸ್ಟೇಕ್ ದೂರ ಆಗ್ಬಿಟ್ಟಿದೆ. ಛಂದಸ ಅಂತ ಒಂದು ಪದ ಆಗಬೇಕು. ಅಥವಾ ತತ್ಶಕ್ತಿ ಛಂದ ಸಾ ಆತ್ಮನಃ ಹಾಕ್ಬೇಕು. ಆ ಶಕ್ತಿಯು ಛಂದ ಅಂದ್ರೆ ಮುಚ್ಚಿದೆ. ಸಾ ತತ್ಶಕ್ತಿ, ಆ ಶಕ್ತಿಯು ಛಂದವಾಗಿದೆ ಅಂದ್ರೆ ಮುಚ್ಚಿದೆ ಆತ್ಮನಿಗೆ ಅಂತ ಮಾಡ್ಕೋಬಹುದು. ಸಾ ಅಂತ ಮಾಡ್ಕೊಂಡು ಶಕ್ತಿ ಶಬ್ದ ಸ್ತ್ರೀಲಿಂಗವಾದ್ರಿಂದ ಸಾ ಶಕ್ತಿ ಆತ್ಮನಃ ಛಂದ, ಛಂದ ಮುಚ್ಚಿದೆ ಹಾಗೆ ಮಾಡ್ಬೋದು. ಛಂದ ಛಂದತಿ ಛಂದ ಛಂದ ಅಂದ್ರೆ ಮುಚ್ಚಿದೆ ಅರ್ಥದಲ್ಲಿ ನಪುಂಸಕ. ಅದು ಗಾಯತ್ಯಾದಿ ಛಂದಸ್ಸಾದ್ರೆ ಸಕಾಲ ಅಂತ ಇದಾಗ್ತದೆ. ಛಂದದ ಚದುರ್ ಆವರಣೆ ಇದು ಛದ. ಚದುರ್ ದ್ವಿತೋನ್ ಧಾತು ಛದಿ ಆದ್ರೆ ಛಂದ ಆಗುತ್ತೆ. ಇದು ಅಕಾಲ ಅಂತ ಪುಲ್ಲಿಂಗ ಆಗಿದೆ. ಗುರುಗಳೇ, ಅರ್ಥಪಾದನ ಕ್ಷಯ ಅಂದ್ರೆ ಅದು ಅರ್ಥಾಪತ್ತಿ ಪ್ರಮಾಣ ಅಂತ. ಅರ್ಥಾಪತ್ತಿ ಪ್ರಮಾಣ ಅರ್ಥಪಾದನ ಕ್ಷಯ ಅಂತ ಇದ್ದಾರೆ. ಅರ್ಥಪಾದನ ಕ್ಷಮ, ಅರ್ಥಪಾದನ ಅಂತೂ ಹೇಳ್ತಾ ಇದ್ದಾರೆ. ಅರ್ಥಾಪತ್ತಿ ಪ್ರಮಾಣಕ್ಕೆ ಅರ್ಥಪಾದನ ಅರ್ಥಾಪತ್ತಿ ಎರಡು ಹೆಸರಿದೆ. ಅರ್ಥಪಾದನ ಅಂತ ಅಂತಾರೆ, ಅರ್ಥಾಪತ್ತಿ ಅಂತ ಅಂತಾರೆ. ಅರ್ಥಾಪತ್ತಿ ಪ್ರಮಾಣ ಅಂದ್ರೆ ಶಾಸ್ತ್ರವು ನಮಗೆ ಮೋಕ್ಷೋಪದೇಶವನ್ನು ಮಾಡ್ತಾ ಇರೋದ್ರಿಂದ ನಮ್ಗೆ ನಿಜವಾಗಿಯೂ ಬಂಧನ ದುಃಖ ಸಂಸಾರ ಇದೆ ಅಂತ ಅರ್ಥಾಪತ್ತಿ ಪ್ರಮಾಣದಿಂದ ಗೊತ್ತಾಗುತ್ತೆ ಅಂತಾರೆ. ಅದು ಒಂದು ಪ್ರಮಾಣ. ನಮ್ಮ ನಿಜವಾಗಿಯೂ ಇರಬೇಕು ಅಂತ ಅರ್ಥಾಪತ್ತಿ ಪ್ರಮಾಣ. ಅದು ಒಂದು ಪ್ರಮಾಣವಾಗಿ ಇಟ್ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ನಮ್ಗೆ ಉಪದೇಶ ಮಾಡೋ ಕಾರಣ ಇಲ್ಲ ಶಾಸ್ತ್ರ ಅಂತ. ನಮಗೆ ನಿಜವಾಗಿ ಇಲ್ಲವಾಗಿದ್ದರೆ ಶಾಸ್ತ್ರ ಉಪದೇಶ ಮಾಡ್ಬೇಕಾಯ್ತು. ಶಾಸ್ತ್ರ ಉಪದೇಶ ಮಾಡ್ತಾ ಇರೋದ್ರಿಂದ ನಮಗೆ ನಿಜವಾಗಿಯೇ ದುಃಖಿತ್ವಾದಿಗಳು ಇದೆ ಅಂತ ಅರ್ಥಾಪತ್ತಿ ಪ್ರಮಾಣದಿಂದ ಮಾಡೋದು. ಆ ಅರ್ಥಾಪತ್ತಿ ಪ್ರಮಾಣ ಏನ್ ಬೇಕಿಲ್ಲ. ಅರ್ಥಾಪಾದನಕ್ಕೆ ಅಂದ್ರೆ ಅವಿದ್ಯೆಯಿಂದ ಮಾಡ್ಕೊಂಡಿದೆ ಅಂತ ಮಾಡ್ಕೊಂಡ್ರು ಆ ಶಾಸ್ತ್ರೋಪದೇಶ ಹೊಂದತ್ತೆ ಅಂತ. ಅದರಿಂದ ಆ ಅರ್ಥಾಪತ್ತಿ ಪ್ರಮಾಣದ ದುಃಖಿತ್ವಾದಿಗಳು ನಿಜ ಅಂತೇಳಿ ಮಾಡ್ಕೋಬೇಕಾಗಿಲ್ಲ ಅಂತ. ನಮ್ಮ ವೇದಾಂತದಲ್ಲಿ ಇದೆ ಅನ್ನೋದನ್ನ ಬಿಟ್ಟು ಅವಿದ್ಯೆಯಿಂದ ಅಂತ ಇಟ್ಕೊಂಡಿದ್ದಾರೆ. ಹಾ, ಕರೆಕ್ಟ್. ಅವಿದ್ಯೆಯಿಂದ ದುಃಖಿತಾದಿಗಳೇ ಹೊರತು ನಿಜವಾಗಿ ದುಃಖಿತಾದಿಗಳು ನಮ್ಗೆ ಯಾರಿಗೂ ಆಗಿಲ್ಲ, ಆಗ್ತಾ ಇಲ್ಲ. ನಿಜವಾದ ಆಗ್ಬಿಟ್ಟಿದ್ದೆ ಇದ್ದು ಬಿಟ್ಟಿದ್ದೆ ಅದಕ್ಕೆ ಶಾಸ್ತ್ರಕ್ಕೂ ತೆಗೆದುಹಾಕಕ್ಕಾಗಲ್ಲ, ಯಾರಿಗೂ ನಮಗೂ ತೆಗೆದುಹಾಕಕ್ಕಾಗಲ್ಲ. ಯಾಕಂದ್ರೆ ನಾಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಇರೋದಕ್ಕೆ ಇಲ್ಲದಿರುವಿಕೆ ಇಲ್ಲ, ಇಲ್ಲದಿರುವಿಕೆಗೆ ಇರುವಿಕೆ ಇಲ್ಲ ಅಂತ. ಅದರಿಂದ ದುಃಖಿತ್ವಾದಿಗಳು ನಮ್ಗೆ ನಿಜವಾಗಿಯೇ ಇದ್ದು ಬಿಟ್ಟಿದ್ರೆ ತಿಪ್ಪಲಾಗ ಹೊಡೆದು ದುಃಖಿತ್ವ ಕಳ್ಕೊಳಕ್ಕಾಗಲ್ಲ, ಹೋಗೋದೇ ಇಲ್ಲ. ಅದನ್ನ ಇಲ್ಲದೇ ಇರೋ ದುಃಖಿತ್ವವನ್ನು ಕಳ್ಕೊತಿದೀವೋ ಇರುವ ದುಃಖಿತ್ವ ಕಳ್ಕೊತಿದೀವೋ ಅಂತಂದ್ರೆ ಇಲ್ಲದನ್ನು ಕಳ್ಕೋಬೇಕಾಗಿಲ್ಲ. ಇರೋದು ಹೋಗಲ್ಲ ಅಂತಂದ್ರೆ ಇಲ್ಲದನ್ನು ಇದೇನ್ ಮಾಡ್ಕೊಂಡಿದ್ರೆ ಆ ಮಾಡ್ಕೊಂಡಿದ್ದನ್ನು ಬಿಡಿಸೋದಕ್ಕೆ ಉಪದೇಶ ಆಗ್ತದೆ. ಇಲ್ಲದನ್ನು ತೆಗೆದುಹಾಕ್ತಿಲ್ಲ, ಇರೋದನ್ನು ತೆಗೆದುಹಾಕ್ತಿಲ್ಲ. ಇಲ್ಲದನ್ನು ಇದೇನ್ ಮಾಡ್ಕೊಂಡಂತ ತಿಳುವಳಿಕೆ ಮಾತ್ರ ತೆಗೆದುಹಾಕ್ತಾ ಇದೆ. ಶಾಸ್ತ್ರ ದುಃಖಿತ್ವಾದಿಗಳು ತೆಗೆದುಹಾಕ್ತಾ ಇಲ್ಲ. ದುಃಖಿತ್ವಾದಿಗಳು ಇದೇನು ತಿಳುವಳಿಕೆ ತೆಗೆದುಹಾಕ್ತಾ ಇದೆ. ತಿಳುವಳಿಕೆಯಿಂದ ದುಃಖಿತ್ವವೇ ಹೊರತು ರಿಯಲಿ ದುಃಖಿತ್ವ ಯಾರಿಗೂ ಯಾವಾಗಲೂ ಆಗ್ತಾನೆ ಇಲ್ಲ, ಇಲ್ಲವೇ ಇಲ್ಲ. ತಿಳುವಳಿಕೆಯ ದುಃಖಿತ್ವ ಇದೇನೋ ಒಂದು ತಿಳುವಳಿಕೆ ಹೊರತು ತಿಳುವಳಿಕೆಗಿಂತ ಬೇರೆಯಾಗಿ ದುಃಖಿತ್ವ ಇದೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ, ಪ್ರಮಾಣ ಇಲ್ಲ. ತಪ್ಪಿಗೆ ತೆಗೆದುಬಿಟ್ರೆ ದುಃಖಿತ್ವ ತೋರ್ಸಕ್ ಆಗಲ್ಲ. ಯಾಕೆ ನಿದ್ರಾದಿಗಳಲ್ಲಿ ತಪ್ಪಿಳಿಕೆ ಎಲ್ಲ ದುಃಖಿತ್ವ ಇರಲ್ಲ. ಕಾಲು ನೋವು, ತಲೆನೋವು, ಮಂಡಿ ನೋವು ಇದ್ರೂ ಕೂಡ ಗಾಢ ನಿದ್ರೆಯಲ್ಲಿ ಜ್ಞಾನವೂ ಇಲ್ಲ, ತಪ್ಪಲಿಕ್ಕೂ ಇಲ್ಲ, ನೋವು ಇಲ್ಲ. ಆದ್ರೆ ತಪ್ಪಲಿಕೆಯೇ ನೋವೇ ಹೊರತು ನೋವಿಂದ ತಪ್ಪಲಿಕ್ಕೆ ಗೊತ್ತಾಗತ್ತೆ ಅಂತ ಅಲ್ಲ. ಅಸ್ಪರ್ಶೋಪಿ ಯಥಾ ಸ್ಪರ್ಶಂ ಅಚಲಶ್ಚಲನಾದಿ ಚ ಅವಿವೇಕಾತ್ ತಥಾ ದುಃಖಂ ಮಾನಸಂ ಚಾತ್ಮನೀಕ್ಷತೆ. ಅಸ್ಪರ್ಶೋಪಿ ಯಥಾ ಸ್ಪರ್ಶಂ ಅಚಲಶ್ಚಲನಾದಿ ಚ ವಿವೇಕಾತ್ ತಥಾ ದುಃಖಂ ಮಾನಸಂ ಚಾತ್ಮನೀಕ್ಷತೆ. ವಿವೇಕಾತ್ಮದಿಯ ದುಃಖಂ ನುಜ್ಯತೆ ಚಲನಾದಿವತ್.
विवेकात्मधिया दुःखं युज्यते चलनादिवत् अस्पर्शः अपि यथा स्पर्शम् अचलः चलनादि च अविवेकात् तथा दुःखं मानसं च आत्मनि ईक्षते विवेकात्मधिया आता ब्रह्मांड विवेकात्मधिया विवेकात्मधिया दुःखं युज्यते चलनादिवत् ಸ್ಪರ್ಶೋಪಿ ಸ್ವಯಂ ಆತ್ಮನು ಯಾವುದಕ್ಕೂ ತಗೊಳ್ಕೊಂಡಿಲ್ಲ, ಮುಟ್ಕೊಂಡಿಲ್ಲ. ಆಕಾಶ ಹೇಗೆ ಯಾವುದ್ರೊಳಗೂ ತಗೊಳ್ಕೊಂಡಿಲ್ವೋ, ಮುಟ್ಕೊಂಡಿಲ್ವೋ, ಸಂಬಂಧ ಪಟ್ಕೊಂಡಿಲ್ವೋ, ಆಕಾಶಕ್ಕಿಂತಲೂ ಸೂಕ್ಷ್ಮ ಆಕಾಶವನ್ನು ಬೆಳಗುತ್ತಿರುವ ಆತ್ಮ, ಅಂಥ ಚೈತನ್ಯ ರೂಪನಾದ ಆತ್ಮನು ಸ್ಪರ್ಶೋಪಿ ಯಥಾ ಸ್ಪರ್ಶಂ, ಹೇಗೆ ಸ್ಪರ್ಶವನ್ನು ಅವಿವೇಕದಿಂದ ಮುಟ್ಟಿದವಂತ ಆಗ್ತಿದ್ದಾನೆ ಅಂತ ಬಂದಿದೆ. ಹಾಗೆಯೇ ಅಚಲನಮಪಿ, ಚಲನೆ ಇಲ್ಲದವನಾಗಿದ್ದರೂ ಚಲನೆ ಮುಂತಾದವುಗಳನ್ನ ಅವಿವೇಕಾತ್ ಈಕ್ಷತೆ, ಅವಿವೇಕದಿಂದ ಸ್ಪರ್ಶನಾದರೂ ಸ್ಪರ್ಶವನ್ನು ಅವಿವೇಕದಿಂದ ಕಾಣ್ತಾನೆ. ತಾನು ಮುಟ್ಟೋನೇ ಅಲ್ಲ, ಮುಟ್ಟಿಯೇ ಇಲ್ಲ, ಆದ್ರೂ ಅವಿವೇಕದಿಂದ ನಾನು ಮುಟ್ಟಿದ್ದೀನಿ, ನಾನು ಮುಟ್ಟಿಸ್ಕೊಂಡ್ಬಿಟ್ರು, ನಾನು ಮುಟ್ಟಿಬಿಟ್ಟೆ, ನಾನು ಸ್ನಾನ ಮಾಡ್ಬೇಕು, ನಾನು ಮಡಿ ಹೋಯ್ತದಂತೋ, ಯಾರೋ ಬಂದು ಮುಟ್ಬಿಟ್ರು, ಅಯ್ಯೋ ಗ್ರಹಚಾರವೇ ಅಂತ. ಏನ್ ಮಡಿ ಅಂತ ದಾಟ್ತಾವ. ಬೇಕೋ ಬೇಡ ಅಂತೀರ, ಮಡಿ ಗಿಡಿಯಲ್ಲ. ಬೇಕಮ್ಮ, ಶಾಸ್ತ್ರ ದೇಹಾಭಿಮಾನ ಇರೋರಿಗೂ ಮಡಿ ವಿಚಾರ ಇದ್ದೇ ಇರಬೇಕು. ಅದ್ರಲ್ಲಿ ದೇಹಾಭಿಮಾನ ಇರೋರು ಮಡಿ ವಿಚಾರ. ಆತ್ಮನು ಹೇಗೆ ಶುದ್ಧನೋ, ಆತ್ಮ ಅಂತ ಹೋಗೋದಕ್ಕೆ ಶುದ್ಧರಾಗಿ ಹೋಗೋದನ್ನು ಬೆಳೆಸ್ಕೊಬೇಕು, ಯಾವಾಗಲೂ ಪರಿಶುದ್ಧರಾಗಿ ಇರಬೇಕು. ಆತ್ಮನು ಸ್ಪರ್ಶವಿಲ್ಲದವನಾಗಿದ್ದರೂ ಸ್ಪರ್ಶವನ್ನು ಹೊಂದಿದವನಂತೆಯೂ, ಚಲನೆ ಇಲ್ಲದವನಾದರೂ ಚಲನವನ್ನು ಹೊಂದಿದವನಂತೆಯೂ ಅವಿವೇಕದಿಂದ ಹೇಗೆ ಕಾಣುತ್ತಾನೋ, ಅವಿವೇಕಾತ್ ಈಕ್ಷತೆ. ಹಾಗೆ ಮಾನಸಂ ದುಃಖಂ, ಹಾಗೆ ಮನಸ್ಸಿನ ದುಃಖವನ್ನು, ಇದು ದೇಹ ದುಃಖ ಆಯಿತು, ಹಾಗೆ ಇಂದ್ರಿಯ ದುಃಖ, ಮನಸ್ಸಿನ ದುಃಖ. ಆದಿ ವ್ಯಾಧಿ ಅಂತೀವಲ್ಲ, ವ್ಯಾಧಿ ದೇಹದ್ದು, ಆದಿ ಮನಸ್ಸಿದ್ದು. ಆ ಮನಸ್ಸಿನ ದುಃಖವನ್ನು ಕೂಡ ಅವಿವೇಕದಿಂದಲೇ ತರಮೆ ಹೊರಟ. ಸ್ವಾಮಿ ಟೆನ್ಷನ್ ಬಂದ್ರಿ, ಅಯ್ಯೋ ಕಷ್ಟ ಆಗತ್ತಿ, ಯೋಚನೆ ಬಂದ್ರಿ, ಓ ಬೇಜಾರು, ಜೀವನವೇ ಯಾಕೋ ಬೇಡ ಅನ್ಸ್ಬಿಟ್ಟಿದೆ ಕಣ್ರಿ, ದೇಹ ಬಿಟ್ಬಿಡ್ತೀನಿ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಬೇಡ ಕಣ್ರಿ, ಎಂತ ಬದುಕಂಡ್ರಿ ಇದು ಅಂತ ಹೇಳ್ಬಿಟ್ಟು ಮಾನಸ ದುಃಖವನ್ನು ಕೂಡ ತನ್ನ ಮೇಲೆ ಹುಟ್ಟಾಕೋತಾ ಇದ್ದಾನೆ. ವಿವೇಕಾತ್ಮಧಿಯಾತು, ವಿವೇಕಾತ್ಮ ಬುದ್ಧಿಯಿಂದಲಾದವ ಆ ಚಲನಾದಿಗಳನ್ನ ಹೇಗೆ ದೇಹಾದಿಗಳ ಚಲನಾದಿಗಳು ನನಗಲ್ಲ ಅನ್ಕೊಳ್ತಾನೋ, ಮನಸ್ಸಿಂದೂ ತನಗಲ್ಲ, ಬುದ್ಧಿದೂ ತನಗಲ್ಲ, ಯಾವ್ದು ನನಗಲ್ಲ ಅಂತ ಕೊಳ್ತಾನೆ. ದೇಹದ ಚಲನಾದಿಗಳನ್ನ ಹೇಗೆ ನಂದಲ್ಲ ಅಂತ ವಿವೇಕ ಅಂತಿಕೊಳ್ತಾನೋ, ಹಾಗೆ ಮಾನಸಿಕ ದುಃಖವನ್ನು ಕೂಡ ವಿವೇಕಾತ್ಮ ಬುದ್ಧಿಯಿಂದ ನಂದಲ್ಲ ಅಂತ ಬಿಡ್ತಾನೆ. ನನಗೆ ವಿವೇಕ ಜ್ಞಾನಕ್ಕೆ ಬಹಳ ಬೆಲೆ. ವಿವೇಕ ಜ್ಞಾನದ ಮೇಲೆ ನಿಂತಿರೋದು ವೇದಾಂತ ಶಾಸ್ತ್ರ. ವಿವೇಕಿಗಳಾಗ್ಬಿಟ್ರೆ ಅಂದಾಗಿರ್ತೀರ, ಅವಿವೇಕಿಗಳಾದ್ರೆ ದುಃಖಿಗಾಗಿರ್ತೀರ. ನೋಡಿ, ಅವಿವೇಕಿಗಳಾಗಬೇಕು, ವಿವೇಕಿಗಳಾಗಬೇಕು, ವಿವೇಚಿರಬಾರ್ದು. ದೇಹದ ಧರ್ಮವಾದ ಸ್ಪರ್ಶ, ಚಲನೆ, ಜರಾಮರಣಾದಿಗಳು ಮುಂತಾದ ಧರ್ಮಗಳನ್ನು ಅಧ್ಯಾರೋಪಿಸಿಕೊಳ್ಳಲಾಗಿದೆ ಎಂಬುದನ್ನು ತಾರ್ಕಿಕಾದಿಗಳು ಒಪ್ಪಿರುತ್ತಾರೆ. ಇದರಂತೆ ಅಹಂಕಾರದ ಸಂಬಂಧದಿಂದ ಕರ್ತೃತ್ವ ಭೋಕ್ತೃತ್ವವೂ ಅಧ್ಯಾಸದಿಂದಲೇ ಆಗಿದೆ ಎಂದು ತಿಳಿಯಬೇಕು. ತಾರ್ಕಿಕರು ಒಪ್ಪಲ್ಲ. ತಾರ್ಕಿಕರು ದೇಹಾದಿಗಳು ಆತ್ಮನಿಗೆ ಅಂತ ತಪ್ಪಲಿಕ್ಕೆ ಅಂತಾರೆ. ಅದು ಅಷ್ಟವು ಆತ್ಮ, ನವ ಆತ್ಮಗುಣ ಅಂತ ಹೇಳಿ ಅವಿದ್ಯೆ, ರಾಗ, ದೇಹ ಇತ್ಯಾದಿಗಳು ಆತ್ಮನ ಗುಣ ಅಂತ ಹೇಳ್ತಾರೆ. ಆದ್ರೆ ಇದು ಕೂಡ ಅಧ್ಯಾಸದಿಂದಲೇ ಆದದ್ದೇ ಹೊರತು ಇದು ಕೂಡ ನಿಜವಾಗಿ ಆತ್ಮನಿಗೆ ಸೇರಿಲ್ಲ, ಸಂಬಂಧಪಟ್ಟಿಲ್ಲ ಅಂತ ಹೇಳಿ ತಿಳಿಬೇಕು. ದೇಹ ವಿವೇಕದಿಂದ ಹೇಗೆ ದೇಹ ಧರ್ಮಗಳು ಆತ್ಮನಿಗಿಲ್ಲವೆಂದಾಗುವುದೋ ಹಾಗೆಯೇ ಅಂತಃಕರಣ ವಿವೇಕದಿಂದ ದುಃಖವೂ ಆತ್ಮನಿಗೆ ಇಲ್ಲವೆಂದಾಗುತ್ತದೆ. ಅದೇ ಚಲನಾಧಿಪತಿ. ಚಲನಾದಿಗಳು ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಚಲನ ವಲನಾದಿಗಳು ಅಂದ್ರೆ ಓಡಾಟ ಬಲಾಟ, ದಪ್ಪ ಸಣ್ಣಾಗೋದು ಇತ್ಯಾದಿಗಳು ಹೇಗೆ ಇಲ್ಲ ನೀವು ಒಪ್ಕೊಂಡಿದ್ದೀರೋ ನೀವು ಒಂದೇ ತಾರ್ಕಿಕರು. ಅದೇ ರೀತಿ ಮನಸ್ಸಿನದನ್ನು ಕೂಡ ಆತ್ಮನಿಗಿಲ್ಲ ಅಂತ ತಿಳ್ಕೊಳ್ಳಿ, ಒಪ್ಕೊಳ್ಳಿ, ಆತ್ಮ ಸಂಬಂಧಪಟ್ಟಿದ್ದ. ಅವಿವೇಕ ಸ್ವಭಾವೇನ ಮನೋಗಚ್ಚತ್ಯನಿಚ್ಛತಃ ತದಾತು ದೃಶ್ಯತೆ ದುಃಖಂ ನೈಶ್ಚಲ್ಯೇ ನೈವ ತಸ್ಯ ತತ್ ಪ್ರತ್ಯಗಾತ್ಮನಿ ತಸ್ಮಾತ್ ತತ್ ದುಃಖಂ ನೈವೋಪಪದ್ಯತೆ. ವಿವೇಕ ಸ್ವಭಾವೇನ ಮನೋಗಚ್ಚತ್ಯನಿಚ್ಛತಃ
किमिच्छतः तदा दृश्यते दुःखं नैश्चल्ये निवदस्य तत् प्रत्यगात्मनस्तस्मात् तद्दुःखं नैवोपपद्यते अविवेकस्वभावेन मनः गच्छति अनिच्छतः तदा तु दृश्यते दुःखं नैश्चल्ये न एव तस्य तत् प्रत्यगात्मनि तस्मात् तत् दुःखं न एव उपपद्यते ಅವಿವೇಕ ಸ್ವಭಾವದಿಂದಲೇ ಎಲ್ಲಿವರೆಗೆ ನಾವು ಅವಿವೇಕವನ್ನ ಕಟ್ಕೊಳ್ತೀವೋ ಅವಿವೇಕದ ಕೂಡ್ಕೊಂಡಿರ್ತೀವೋ ಅವಿವೇಕ ಸ್ವಭಾವದಿಂದ ಕೂಡ್ಕೊಂಡವರಾಗಿರ್ತೀವೋ ಅಲ್ಲಿವರೆಗೆ ನಿಮ್ಗೆ ಇಷ್ಟ ಇಲ್ಲದೆ ಹೋದ ಮನಸ್ಸು ಓಡಾಡ್ತಾನೆ ಇರುತ್ತೆ. ಏನ್ ಮಾಡಿ ಮನಸ್ಸನ್ನು ಹಿಡ್ಕೋಕ್ಕಾಗಲ್ಲ. ವಿಜ್ಞಾನ ಹೋಗುವವರೆಗೂ ಮನಸ್ಸಿನ ಓಡಾಟವನ್ನ ಚಲನೆಯನ್ನ ಪೂರ್ತಿ ನಿಲ್ಲಿಸಿ ಎಷ್ಟೋ ವಿವೇಕದಿಂದ ಕಂಟ್ರೋಲ್ ಮಾಡ್ಬೋದು. ಮನಸ್ಸನ್ನು ಬಾಧೆ ಮಾಡಿ ಮನಸ್ಸಿಲ್ಲ ಅಂತ ಮಾಡುವವರೆಗೂ ಮನಸ್ಸಿನ ಚಲನೆಯನ್ನ ತಪ್ಪಿಸ್ಕೋಕ್ಕಾಗೋದೇ ಇಲ್ಲ. ಮನಸ್ಸು ಓಡಾಡ್ತಾನೆ ಇರುತ್ತೆ. ಆದ್ರೆ ವಿವೇಕದಿಂದ ಮನಸ್ಸನ್ನು ನಿಗ್ರಹ ಮಾಡಿ ಹತೋಟಿ ತಂದ್ಕೊಂಡಿದ್ರು ಕೂಡ ಅವಾಗ ದುಃಖಾದಿಗಳು ಕಮ್ಮಿ ಆಗುತ್ತೆ. ನಿಜ. ಆತ್ಮಜ್ಞಾನವಾದರೆ ಮಾತ್ರ ಪೂರ್ತಿ ಮನಸ್ಸಿನ ಚಲನೆ ನಿಂತು ಹೋಗೋದು. ಈ ಅವಿವೇಕ ಸ್ವಭಾವದಿಂದ ಮನಸ್ಸು ಬೇಡ ಬೇಡ ಅಂದ್ರೂ ಕೂಡ ಅದು ಹರಿದಾಡ್ತಾನೇ ಇರುತ್ತೆ. ಎಲ್ಲಿದ್ದ ಜಪ ಕೂತಂತೂ ಜಾಸ್ತಿ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಯೋಚನೆ ಮಾಡ್ತಾರೆ. ಇನ್ನಷ್ಟು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಓಡಾಡ್ತಿರ್ಬೇಕಾದ್ರೆ ಅಷ್ಟು ಚಂಚಲವಾಗಿರಲ್ಲ. ಜಪಕ್ಕೆ ಪೂಜೆಗೆ ಧ್ಯಾನ ಕೂತೋ ಬುರು 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 ಹೇಳ್ಕೊಳತ್ತೆ. ಇರುವೆಗಳ ಹಂಗೆ ಆ ಯೋಚನೆಗಳು ಉಗ್ತಾ ಇರುತ್ತೆ, ನುಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಹಳ ಕಷ್ಟ ಈ ಯೋಚನೆ ತಿಳ್ಸ್ಕೊಳಕ್ಕೆ ಆಗಲ್ಲ. ಅದು ಮನಸ್ಸಿನ ಹಳೆಯ ವಾಸನೆಗಳು ಹೇಳ್ತಾ ಇರುತ್ತೆ. ಹಾಗೆ ದುಃಖಂತು ದೃಶ್ಯತೆ. ಆಗ ಮನಸ್ಸಿನ ಚಲನೆ ಇದ್ದಾಗ, ವಿಕ್ಷೇಪ ಇದ್ದಾಗ, ಆ ಚಂಚಲತೆ ಇದ್ದಾಗ ದುಃಖ ಕಂಡು ಬರುತ್ತೆ. ಅದೇ ನೈಶ್ಚಲ್ಯ ಸತಿ ಮನಸ್ಸು ನಿಶ್ಚಲವಾಯಿತು ಅಂತಾದ್ರೆ ತಸ್ಯ ಆತ್ಮನ ಆ ಆತ್ಮನಿಗೆ ಆ ದುಃಖ ಕಾಣೋದೇ ಇಲ್ಲ. ಮನಸ್ಸೋ ನಿಗ್ರಹ ಯತ್ತಂ ಅಭಯಂ ಸರ್ವಯೋಗಿನಾಂ ದುಃಖ ಕ್ಷಯ ಪ್ರಬೋಧಶ್ಚ ಅಪ್ಯಕ್ಷಯ ಶಾಂತಿರೇವ ಚಾಂತ. ಗೌಡಪಾದರು ಮನಸ್ಸನ್ನು ಯಾರು ನಿಗ್ರಹ ಮಾಡ್ಕೊಂಡಿರ್ತಾರೋ, ವಿವೇಕದಿಂದ ಕಂಟ್ರೋಲ್ ಹತೋಟಿ ಇಟ್ಕೊಂಡಿರ್ತಾರೋ ಅವರಿಗೆ ದುಃಖ ಕಮ್ಮಿ, ಭಯ ಕಮ್ಮಿ, ರೋಗ ಕಮ್ಮಿ. ಆಮೇಲೆ ಯಾವುದೇ ತರಹ ಇದು ಪ್ರಾಪಂಚಿಕವಾದ ಯಾವ ಹೊರತಕ್ಕೂ ಸಿಕ್ಕಾಕೊಳ್ಳಲ್ಲ. ತುಂಬಾ ಶಾಂತರಾಗಿ, ವಿವೇಕಿಗಳಾಗಿ, ಸಮಾಜವಾಗಿ, ಆನಂದವಾಗಿರ್ತಾರೆ ಅಂತ ಒಂದ್ ಕಡೆ ಹೇಳಿದ್ದಾರೆ. ಮನಸ್ಸಿನ ಹತೋಟಿ ತಪ್ಪೋಯ್ತು, ಮನಸ್ಸು ತುಂಬಾ ಚಂಚಲ ಹೋಯ್ತು, ಯೋಚನೆ ಆಯ್ತು ಅಂದ್ರೆ ಎಲ್ಲಾ ದುಃಖ, ಕಷ್ಟ, ರೋಗ, ರುಚಿ ಎಲ್ಲ ಅಲ್ಲೇ ಬರೋದು. ಈ ರೋಗ ರುಜಿನಾದಿಗಳಿಗೂ ಮನಸ್ಸೇ ಕಾರಣ. ಇವನ್ ಕ್ಯಾನ್ಸರ್ ಬರೋದಕ್ಕೂ, ಈ ಶುಗರ್ ಬರೋದಕ್ಕೂ, BP ಬರೋದಕ್ಕೂ, 22 ಎಲ್ಲಾ ಕಾಯಿಲೆಗೂ ಮನಸ್ಸೇ ಮೂಲ. ದೇಹದ ಪಾರ್ಟ್ ಇರುತ್ತೆ, ಒಂದು 10-20 ಭಾಗ ದೇಹದ್ದಾದ್ರೆ 80 ಭಾಗ ಮನಸ್ಸಿಗೆ. ಮನಸ್ಸು ಸರಿಯಾಗಿದ್ದು ಬಿಟ್ರೆ ಯಾವ ರೋಗವೂ ಬರೋದಿಲ್ಲ ಅಂತ ಯೋಗಶಾಸ್ತ್ರದಲ್ಲೂ ಬಹಳ ಹೇಳ್ತಾರೆ. ಆದ್ರಿಂದ ಆ ನಿಶ್ಚಲೇ ಸತಿ, ನಿಶ್ಚಲ್ಯ, ಆ ಮನಸ್ಸು ನಿಶ್ಚಲವಾಯಿತು ಅಂತಾದ್ರೆ ಆತ್ಮನಿಗೆ ಆ ದುಃಖ ಕಾಣುವುದೇ ಇಲ್ಲ. ಆದ್ರಿಂದ ಪ್ರತ್ಯಗಾತ್ಮನಲ್ಲಿ ದುಃಖ ಇದೆ ಅಂತ ಅನ್ನೋದು ಮನಸ್ಸಿನ ಚಂಚಲತೆಯಿಂದ, ಓಡಾಡುವಿಕೆಯಿಂದ ಹೊರತು ಅದು ಹಿಂದೆ ಹೋದ್ರೆ ಮನಸ್ಸು ದುಃಖ ಇಲ್ಲೇ ಇಲ್ಲ. ದುಃಖಂ ಪ್ರತ್ಯಗಾತ್ಮ ದುಃಖ ಇಲ್ಲ. ಯಾಕೆಂದ್ರೆ ಮನಸ್ಸಿನಲ್ಲಿದ್ದದ್ದನ್ನು ನೋಡ್ತಾ ಇದ್ದಾನೆ, ಇಂದ್ರಿಯದಲ್ಲಿದ್ದದ್ದನ್ನು ನೋಡ್ತಾ ಇದ್ದಾನೆ, ದೇಹದಲ್ಲಿದ್ದದ್ದನ್ನು ನೋಡ್ತಾ ಇದ್ದಾನೆ. ನೋಡುವ ಆತ್ಮನಿಗೆ ನೋಡಿಸಿಕೊಂಡ ದುಃಖದ ಸಂಬಂಧ ಆಗಿರಲ್ಲ, ಆಗೋದಿಲ್ಲ. ಅದು ಬೇರೆಯೇ. ಹೇಗೆ ಹೊರಗಡೆ ಒಂದು ವಸ್ತುವಿಗೆ ಏನೋ ವಿಕಾರ ಆಗ್ತಿದ್ರೆ ನೋಡುವ ನಮಗೆ ಅದರ ಸಂಬಂಧ ಆಗಲ್ವೋ, ಅದೇ ರೀತಿ ಆತ್ಮನಿಗೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಏನೇನೇ ವಿಕಾರವಾಗಿ ಏನೇನೇ ಸಿಕ್ಕಿದಾದ್ರೂ ಕೂಡ ಅದನ್ನು ಬೆಳಗುವ ಆತ್ಮನಿಗೆ ಅದರ ಸೋಂಕು ಸಂಬಂಧ ಇರೋದಿಲ್ಲ. ಅದೇ ನಮ್ಮ ನಿಜ ಸ್ವರೂಪ. ಯಾವುದಕ್ಕೆ ಯಾವ ಸೋಂಕು ಸಂಬಂಧಕ್ಕೂ ಇಲ್ಲವೋ, ಯಾವ ಎಲ್ಲವನ್ನು ಬೆಳಗುತ್ತಿದೆಯೋ ಅದೇ ನಾವಾಗಿರೋರು, ಅದೇ ನಮ್ಮ ನಿಜ ಸ್ವರೂಪ. ತಪ್ಪಿಳಿಕೆಯಿಂದ ನಾವು ವಿವೇಕವಿಲ್ಲದೇನೆ ದೇಹೇಂದ್ರಿಯ ಮನೋಬುದ್ಧಿಯೇ ನಾನು ಅಂದ್ಕೊಂಡ್ಬಿಟ್ಟು ಇಲ್ಲ ದುಃಖಕ್ಕೂ ವಿಕಾರಕ್ಕೂ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೀವಿ. ಇದನ್ನು ವಿವೇಕ ಮಾಡ್ಕೊಂಡು ಪ್ರತಿನಿತ್ಯ ನಾವು ಗಾಯತ್ರಿ ಜಪ ಮಾಡುವ ಹಾಗೆ, ಅಥವಾ ರಾಮನಾಮಕ ಜಪ ಮಾಡುವ ಹಾಗೆ, ಬೇರೆ ಬೇರೆ ಪೂಜಾ ಮಾಡುವ ಹಾಗೆ ಈ ಚಿಂತನೆಯನ್ನು ಮಾಡ್ಬೇಕು. ಒಂದು ಅರ್ಧ ಗಂಟೆ ನಾಹಂ ದೇಹೋ ನೇಂದ್ರಿಯಾಣ್ಣಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿದೂರ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ 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 ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಸದಾ ಅನುಸಂಧಾನ ಮಾಡ್ತಿರ್ಬೇಕು. ಜಪ ಅಲ್ಲ, ಭಾವನೆ ಅಲ್ಲ, ಉಪಾಸನೆ ಅಲ್ಲ, ಅನುಸಂಧಾನ. ಈ ತತ್ವವನ್ನು
ತಿಳ್ಕೊಳ್ಳೋದಕ್ಕೋಸ್ಕರಾಗಿ ಮತ್ ಮೆಲಕ್ ಹಾಕ್ತಾ ಇದ್ರೆ ಕ್ರಮೇಣ ನಿಮಗೆ ಎಲ್ಲ ಬಂಧನವೂ ಕಚ್ಕೊಳುತ್ತೆ, ಎಲ್ಲ ದುಃಖವೂ ಬಿಟ್ಟು ಹೋಗುತ್ತೆ, ಎಲ್ಲ ರೀತಿ ನಿರಾಯಾಸವಾಗಿ ಸ್ವಸ್ಥರಾಗಿ ಆನಂದವಾಗಿರ್ತೀರ. ಮನಸ್ಸು ಹರಿದಾಡುತ್ತಿರುವ ಮನಸ್ಸು ಹರಿದಾಡುತ್ತಿರುವ ಎಚ್ಚರ ಕನಸುಗಳಲ್ಲಿ ದುಃಖವಿರುತ್ತದೆ. ಅದು ಇಲ್ಲದಿರುವ ತನಿ ನಿದ್ರೆಯಲ್ಲಿ ಅಥವಾ ಅದು ಏಕಾಗ್ರವಾಗಿರುವ ಸಮಾಧಿಯಲ್ಲಿ ಆತ್ಮನಿದ್ದರೂ ದುಃಖವಿರುವುದಿಲ್ಲ. ಆತ್ಮ ಇರ್ತಾನೆ, ಅದೇ ದುಃಖ ಇಲ್ಲ ಆತ್ಮನಿಗೆ. ಆದ್ದರಿಂದ ಕೇವಲ ಪ್ರತ್ಯೇಗಾತ್ಮನಲ್ಲಿ ದುಃಖವಿಲ್ಲ. ಮನಸ್ಸೆಂಬ ಉಪಾಧಿಯನ್ನು ವಿಂಗಡಿಸಿಕೊಳ್ಳದ್ದರಿಂದಲೇ ಆತ್ಮನಲ್ಲಿ ದುಃಖವು ಕಾಣುತ್ತದೆ ಎಂದು ಅನುಭವದಿಂದ ಸಿದ್ಧವಾಗುತ್ತದೆ. ವಿಷಯವಾದ ದುಃಖವು ವಿಷಯಿಯಾದ ಆತ್ಮನದಲ್ಲವೆಂಬ ಯುಕ್ತಿಯೂ ಇದಕ್ಕೆ ಬೆಂಬಲವಾಗಿದೆ. ಈ ಯುಕ್ತಿ ವಿಷಯದ ದುಃಖ ವಿಷಯಿಗೆ ಸಂಬಂಧಪಡುವುದಿಲ್ಲ ಅನ್ನೋ ಯುಕ್ತಿಯು ಕೂಡ ಶಂಕರ ಭಗವತ್ಪಾದರವರು ಈ ಉಪದೇಶದಲ್ಲಿ ಮನಮುಟ್ಟಿ ವಿಚಾರ ಮಾಡಿ ಈಗಲೇ ನೀವು ದುಃಖದಿಂದ ಮುಕ್ತರು, ಈಗಲೇ ನಿಮಗೆ ಕಷ್ಟ ಭಯ ಯಾವುದೂ ಇಲ್ಲ, ನೀವು ನಿತ್ಯ ಮುಕ್ತರಾದ ಪರಮಾತ್ಮ ಸ್ವರೂಪದನ್ನ ತುಂಬಾ ವಿಶದವಾಗಿ ಸ್ಪಷ್ಟವಾಗಿ ಬಿಡಿಸಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಸಮಯವಾಯ್ತು, ನಾಳೆ ಮುಂದಕ್ಕೆ ಹೋದಾಗ 164. ನೀವು ಮೊದಲನೇ ಶ್ಲೋಕ ಮಾಡುವಾಗ ಅಟ್ಯಾಚ್ಮೆಂಟ್ ಬಗ್ಗೆ